ದ್ವಿತೀಯ ಸ್ಕಂದವನ್ನು ನೋಡ್ತಾ ಇದ್ದೀವಿ. ನಾರದ ಮಹರ್ಷಿಯು ಸೃಷ್ಟಿ, ಉತ್ಪತ್ತಿ, ಭಗವಂತನ ಸ್ವರೂಪ, ಮನುಷ್ಯನ ಉದ್ದೇಶ ಎಲ್ಲವನ್ನು ವಿಸ್ತಾರವಾಗಿ ಕೇಳ್ತಾ ಇದ್ದಾರೆ. ಕಾರಣ ಅಂದರೆ ಮನುಷ್ಯನೂ ಸಹಿತ ಈ ಭೂಮಿ ಮೇಲೆ ಬಂದದ್ದು ಒಂದು ಮಹಾನ್ ಗುರಿ ಸಾಧನೆ ಮಾಡಬೇಕಾಯ್ತು. ಯಾವ ಗುರಿ ಇದು? ಆ ಗುರಿ ಅಂದರೆ ನನ್ನ ಮೂಲ ಸ್ವರೂಪವಾದಂಥ ಭಗವತ್ ಸ್ವರೂಪವನ್ನು ಅರಿತುಕೊಂಡು ಉಳ್ಕೊಳ್ಳೋದು. ಅರಿತುಕೊಳ್ಳೋದು ಅದರ ಉಳ್ಕೊಳ್ಳೋದು. ಹಾಂ ನಾ ಭಗವತ್ ಸ್ವರೂಪ, ಹೌದು ಹೌದು. ಮತ್ತೆ ಹೇಳ್ತೀರಿ ನೀವು ನಾ ಬ್ರಹ್ಮ ಅಲ್ಲ, ಆ ಸ್ವರೂಪದಾಗ ಇರುವುದು. ಹಾಗೆ ಅವ ಹೆಂಗಿರ್ತಾನಪ್ಪ ಬ್ರಹ್ಮ ಅದನ್ನ ಹೇಳ್ತಾರೆ. ಪರಮಾತ್ಮನ ಸ್ವರೂಪ ಬೈ ಸಮಾನ, ಹೆಚ್ಚು ಕಡಿಮೆ ಆಗಿಲ್ಲ, ಶಾಂತ. ಮತ್ತು ಕೇವಲ ಜ್ಞಾನ ಸ್ವರೂಪ. ಭಗವಂತನ ವಿಚಾರ ಮಾಡ್ತಾರೆ ಏನವ ಸಮಾನ, ಹೆಚ್ಚು ಕಡಿಮೆ ಇಲ್ಲ. ಅಂದರೆ ರಾಗದ್ವೇಷಗಳು ಇಲ್ಲ, ಎಲ್ಲರ ಮೇಲೂ ಸಮಾನ ದೃಷ್ಟಿ, ತನಗೇನಾದರೂ ಸಮತ್ವ ಬ್ರಹ್ಮ ಉಚ್ಯತೆ. ಆ ಪರಮಾತ್ಮ ಮಾತ್ರ ಸಮ, ಉಳಿದಲ್ಲೂ ವಿಷಮನ. ವಿಷಮ ಸಂಸಾರ ಈ ಸಂಸಾರ ವಿಷಮನ. ಅದು ಅವ ಹೆಂಗದಪ್ಪ ಸಮ. ಮತ್ತೆ ಹೆಂಗದವ ಸಮ ಇದ್ದದ್ದು ಶಾಂತ. ಎಲ್ಲ ಸಮ ಇರ್ತದೋ ಅಲ್ಲಿ ಶಾಂತ ಇರ್ತದೆ. ವಿಷ ಮೇಲೆ ಇರ್ತದೆ ಅಲ್ಲಿ ಕಡಿಮೆ ಬರ್ತದೆ. ಎಲ್ಲರೂ ಅಷ್ಟೇಪ್ಪ, ಎಲ್ಲರೂ ಸಮ ತಿಳ್ಕೊಳತ್ತೇನಪ್ಪ. ಇದರೊಳಗೆ ಭಗವಂತ ಅದಾನ, ಅಲ್ಲೂ ಅದೇ ಭಗವಂತ, ಅಲ್ಲೂ ಅದೇ ಭಗವಂತ, ಅಲ್ಲೂ ಅದೇ ಭಗವಂತ. ಅಂದ ಬಳಿಕ ಅವು ಎಲ್ಲಕ್ಕೂ ಗೌರವ ರೂಪ ತೊಡಲಾಕೈತಿ. ರಾಗದ್ವೇಷ ಬರುವುದರಲ್ಲೇ ಮೇಲೆ ಸ್ವರೂಪ ಬದಲಿರೋದೆ. ಇದ್ರೊಳಗಿರೋದು ವಿದ್ಯುತ್ತು, ಅದರೊಳಗಿರೋದು ವಿದ್ಯುತ್ತು, ಎಲ್ಲ ಕಡೆ ವಿದ್ಯುತ್. ಅದು ವಿದ್ಯುತ್ ಅಲ್ಲ, ಇವಕ್ಕ ದ್ವೇಷ ಬರ್ತೈತೇನೋ. ಪಂಕ ತಿರುಗಿ ಬೆಳಕು ಬೀಣಿ ಅದಕ್ಕೆ ವಿರೋಧ ಆಗ್ತದಾನೆ. ಪಂಕ ಅಂತ ಬೆಳಕು ಇರ್ತೈತೆ, ಇದು ಬದಲೋದು ಇದು ಬದರ್ತೈತೆ, ಯಾವುದಕ್ಕೆ ಹಂಗೆ ಎಲ್ಲ ಕಡೆ ಭಗವಂತ ಅದಾನ. ಸಮಾನ ದೃಷ್ಟಿ, ಸಮಾನ ದೃಷ್ಟಿ ಬರುತ್ತೆ ಶಾಂತ. ಆ ಶಾಂತ ಇದೆ ಭಗವಂತ. ಮತ್ತೆ ಹೆಂಗನಪ್ಪ ಅವ ಜ್ಞಾನ ಸ್ವರೂಪ. ಜ್ಞಾನ ಸ್ವರೂಪ ಅಂದ್ರೆ ಏನಪ್ಪ? ಬೆಲ್ಲ ಸಿಹಿ ಸ್ವರೂಪ. ಬೆಲ್ಲ ಅಂದ್ರೆ ತಿಳ್ಕೊಂಡಿನಿ ಸಿಹಿ. ಹಂಗೆ ಭಗವಂತ ಹೆಂಗ ಸಿಹಿ ಸ್ವರೂಪ. ಹೆಂಗೆ ಬೆಲ್ಲಕ್ಕೆ ಸಿಹಿಯನ್ನು ಬೇರೆ ತರಬೇಕಾಗಿಲ್ಲೋ ಹಂಗೆ ಭಗವಂತನಿಗೆ ಜ್ಞಾನ ಓದ್ಕೊಂಡು ತಿಳ್ಕೊಂಡು ಗುದ್ದಾಡೋ ತಿಳ್ಕೊಂಡು ಅವ್ನ ಜ್ಞಾನ ಸ್ವರೂಪ. ಮಾತ್ರ ವೇದ ಮೂರ್ತಿ ಅಂತ ಬರೀತಾರೆ. ವೇದದ ಮೂರ್ತಿ ಬೇರೆ ಕಡೆ ತಿಳ್ಕೊಳ್ಳೋ ಹಂಗೆ ಜ್ಞಾನ ಸ್ವರೂಪ. ಮತ್ತು ಅವೇನಪ್ಪ ಮಾಯಾ ಮಲದಿಂದ ರಹಿತ. ಮಾಯಾ ದೋಷ, ಇದು ದೋಷ, ಮಲ ಅಂದ್ರೆ ದೋಷ. ಮಲದೋಷ, ವಿಕ್ಷೇಪ ದೋಷ, ಈ ಮಲದೋಷದ ರಹಿತ, ಮಲದೋಷ ಇಲ್ಲ. ಸಮ ಮಾಯಾಕೃತ ವಿಷಮರಹಿತ. ವಿಷಮತೆ ಸ್ವಲ್ಪ ಇಲ್ವ? ಮಾಯಾಕೃತ ವಿಷಮತೆ ಬಂತಪ್ಪ, ಮಾಯಾ ಬಂತ ಗಟ್ಟಿಸಿಂದ ಬ್ಯಾರಿ ಏನಂದಿ ಅಣ್ಣ ತಮ್ಮ ಅದಿ ಜೋಡ್ ಒಂದ ನಂಬಟ್ ಹಾಕೋತಾರ. ಮತ್ತೆ ಮಾಯಾ ಬಂತ ಗತ್ ಬಂತ ಅವಾಗ ಹೀಗೆ ಸುರ. ಹಂಗೆ ಮಾಯಾಕೃತ ವಿಷಮತೆ ಎಂದರೆ ಯಾವುದು? ಆ ಪರಮಾತ್ಮ. ಅವನು ಸತ್ ಅಸತ್ ಎರಡೂ ರಹಿತ. ಹಂಗ ಭಗವಂತ ಸದಸತ್ ಅಪ್ಪ ಸತ್ ಸತ್. ಅವ ಯಾವುದೇ ಶಬ್ದದ ವಿಷಯ ಆಗೋದಿಲ್ಲ. ಈ ಪ್ರಕಾರ ಸಾಧನ ಸಂಪನ್ನ ಆಗುವಂಥ ಕ್ರಿಯೆಗಳ ಫಲವು ಅವನಿಗೆ ಬರುವುದು. ಈ ಪರಮಾತ್ಮ ತತ್ವ ಸಮ್ಮುಖ ಹೋದಾಗ ಲಜ್ಜಿತಾಗಿ ಮಾಯಾ ಆ ಪರಮಾತ್ಮ ದೂರಕ್ಕೆ ನಾಚಿಗೆ ಬರ್ತದೆ. ಬ್ಯಾಡ ಪರಮಾತ್ಮ ಬಂದ ಹೋಗ ಮಾಮ ವಿಚಾರ ಮಾಡ್ಬಿಟ್ಟ ಅಷ್ಟ. ಮಾಮ ವಿಚಾರ ಮಾಡಕತ್ತ ನನ್ನ ಹೆಸರು ಮಾಮ ಅಂತ ಹೊಂಟ ಹೋಗ್ಬಿಡ್ತಾವ. ಹಾಗೆ ನಾಚಿ ಬರ್ತಾವ. ಅವಾಗ ಅಲ್ಲಿ ಇರಾಕೆ ಅಲ್ಲಿ ತನಕ ಮಸ್ತ್ ಹೊಡೆದ ಅತ್ಲ ಏನೋ ಅವರು ತಿಳ್ಕೊಂಡು ಅವ ಮಾಮ ಹೆಂಡತಿ ಕಡೆಯವರು ಅವ ಗಂಡನ ಕಡೆ ಇರ್ಬೋದು ಇವ ಅವ ತಿಳ್ಕೊಂಡ. ಗಂಡನ ಕಡೆ ಹೆಂಡತಿ ಕಡೆ ಇರ್ಬೋದು. ಮತ್ತೆ ಯಾಕೆ ಸುಮ್ಮನೆ ಸಿಟ್ಟು ಬರ್ತದೆ ಹೊಡೆದ ಹಂಗೆ ಮಜಾ.
ಹಂಗೆ ಈ ಮಾಯಾ ಎಲ್ಲಿ ತನಕ ಇರ್ತದಪ್ಪ, ನಾ ಅದರ ಸ್ವರೂಪವನ್ನು ತಿಳ್ಕೊಳಕ್ಕೆ ಹೋಗು ತನಕ. ಅರ್ಥಾತ್ ಆ ಭಗವತ್ ಸ್ವರೂಪ ತಾನಾದ್ಮೇಲೆ ಅವನಿದ್ರಿಗೆ ಮಾಯ ನಿಂತಿತ್ತ. ಸೂರ್ಯ ಬಂದವ್ರ ನಿಂತಿತ್ತ. ಹಂಗೆ ಮಾಯಾ ಅದರಿಂದ ಲಜ್ಜಿತ ಆಗಿ ಓಡಿ ಹೋಗಿಬಿಡ್ತದ, ದೂರ ಹೋಗ್ತದ. ಇಂಥ ಪರಮಾತ್ಮ ಪ್ರಶ್ನೆನಪ್ಪ, ಭಗವಂತನ ಸ್ವರೂಪ ಹೆಂಗೈತಪ್ಪ ಅಂತಂದು ತಿಳ್ಕೊ. ಅದ್ರೊಳಗೆ ಮನಸ್ಸಿನ ಧಾರಣ ಮನುಷ್ಯ ಮಾಯನ್ನು ಪಾರು ಮಾಡ್ಲಿಕ್ಕೆ ಆಕತೇನೋ ಅಂತೇಳಿ ಇದಕ್ಕೆ ಅವ್ರು ಹೇಳ್ತಾರೆ. 2 ಶ್ಲೋಕನ ಹೇಳಿ, ಮುನಿಗಳು ಯಾರಿಗೆ ಬ್ರಹ್ಮಸ್ವರೂಪ ತಿಳ್ಕೋತಿದ್ರು ಅವರು ಬ್ರಹ್ಮನ ರೂಪವೇ ಆಯಿತು. ಅವ್ರು ಹೆಂಗೆ ಇರ್ತಾರೆ? ಬ್ರಹ್ಮ ರೂಪವೇ ಆಯಿತು, ವೇದಮೂರ್ತಿ ಅಂತಾರೆ. ಹಾಗೆ ಇನ್ನು ಪ್ರಶ್ನೆ ಏನಪ್ಪ ಅಂದ್ರೆ, ಬ್ರಹ್ಮ ಹೆಂಗೆ ಯಾರು ಅದು ಹೇಳ್ತಾ, ಸದೈವ ಸುಖ ಸ್ವರೂಪ. ಅವ ಹೆಂಗಂತಾನೆ, ನಿತ್ಯ ಶಾಂತ ಸ್ವರೂಪ, ನಿತ್ಯ ಸುಖ ಸ್ವರೂಪ, ನಿತ್ಯ ಆನಂದ ಸ್ವರೂಪ. ಅವನ ಸುಖ ಅನ್ನೋದು ಏನ್ರಿ, ನಿನ್ನೆ ಆರಾಮದೇನಂದ್ರಿ, ಏನು ಮಾಡೋರಿ, ಜಾರ್ ಬಿದ್ದು ನೋಡಿ. ನಿಮ್ಮಂತೆ ಬರೋದಂಗೆ ಆರಾಮ ಇದ್ನೆ, ಮನೆಗೆ ಬರೋವಾಗ ಜಾರ್ ಬಿದ್ದೆ, ಸೊಂಟ ನೋವು ಆತು ನೋಡಿ, ಒದ್ದಾಡ್ಕೊಂಡು ಅವಾಗ ಹಂಗಲ್ಲ. ನಿತ್ಯ ಸುಖ ಸ್ವರೂಪ, ಆನಂದ ಸ್ವರೂಪ. ಅವನ ಆನಂದಕ್ಕೆ ಎಲ್ಲಿ ಭಂಗನ ಬರಂಗಿಲ್ಲ. ಹಂಗೆ ಅವ ಭಗವಂತನ ಸ್ವರೂಪ. ಅದಕ್ಕೆ ಸದೈವ ಸುಖ ಸ್ವರೂಪ. ಈ ಸುಖ ಶೋಕರಹಿತ, ದುಃಖನೇ ಇಲ್ಲ. ಕಾಯ ದುಃಖ ಡಾಲೋ ಇಸ್ಮೆ ಡಾಲೋ ಅಂದ್ರಂತವ್ರು ಲಕ್ಷ್ಮಣದಾಸ್ ನೋಡಿ. ಅವ್ರು ಸದೈವ ಸುಖರೂಪ ಆಗುವ ಕಾರಣ ಏನಪ್ಪ, ಪ್ರಶಾಂತ. ಸುಖ ಹೆಂಗೆ ಬರ್ತಪ್ಪ, ಶಾಂತ. ಈ ಗಡ್ಬಡಿ ಅದು ಸಿಕ್ಕಿಲ್ಲ, ಇದು ಸಿಕ್ಕಿಲ್ಲ, ಅದು ಯಾಕೆ ಅವ್ರಿಗೆ ನನಗೆ ಯಾಕಿಲ್ಲ. ಪ್ರಸನ್ನಚೇತ, ಪ್ರಸನ್ನತೆ, ಪ್ರಸನ್ನಚಿತ್, ಪ್ರಸಾದೇ ಸರ್ವ ದುಃಖಾನ ಹಾನಿರಶ್ಯೋಪಜಾಯತೆ. ಅಂದ್ರೆ ಯಾವ ಪ್ರಸಾದ? ಈ ಪ್ರಸಾದ ಅಲ್ಲ, ಇದು ಪ್ರಸಾದನ. ಆದರೆ ಪ್ರಸನ್ನ ಚಿತ್, ನಮ್ಮ ಚಿತ್ ಪ್ರಸನ್ನ ಆಯ್ತು ಅಂದರೆ ಅವಾಗ ಆನಂದನೇ ಆನ. ಅದಕ್ಕೆ ಅವನ ಚಿತ್ ಸದಾ ಪ್ರಸನ್ನ. ಅದಕ್ಕೆ ನಿತ್ಯವೂ ಸುಖ ಸ್ವರೂಪದನವ. ಅವನಿಗೆ ವಿಶೋಕತ್ವ ಕಾರಣ ಹೆಂಗೆ ಯಾಕಪ್ಪ ಅಂತಂದ್ರೆ ಅಭಯದಾನ. ಒಂದಕ್ಕೊಂದು ಭಯನೇ ಇಲ್ಲ ಅವನಿಗೆ. ಯಾಕೆ? ಮತ್ತೊಬ್ರು ಯಾರಿಲ್ಲ, ಭಯ. ಮತ್ತೊಬ್ರು ಯಾರಿದ್ರೆ ಅವರಿಂದ ಭಯನೇ ಇಲ್ಲ. ಯಾಕಿಲ್ಲ? ಮತ್ತೊಬ್ರು ಅವನು ಬಿಟ್ಟು ಮತ್ತೊಬ್ರು ಇಲ್ಲ. ಅವನು ಬಿಟ್ಟು ಏನಾರ ಐತಿ ಅಂತಂದ್ರೆ ಅದು ಪಾರಮಾರ್ಥಿಕ ಸತ್ತ ಅಲ್ಲ, ಅದು ಪ್ರಾತಿಭಾಸಿಕ ಸತ್ತ. ಪ್ರಾತಿಭಾಸಿಕ ಸತ್ತ ಅದು. ಮೊನ್ನೆ ಕನ್ನಡಾಗ ಒಬ್ಬ ಮನುಷ್ಯ ನೋಡಿದೆ, ಅವ ನೀನು ಹೊಡ್ಯಾಕೆ ಬರ್ತಾನೆ ನೋಡ, ಕನ್ನಡ ಮನುಷ್ಯ ಹೊಡ್ಯಾಕೆ ಬರ್ತಾನೆ ಇಲ್ಲ. ಹಂಗೆ ಅವ ಅಭಯ. ಯಾಕೆ? ಭೇದರಹಿತ. ಭೇದರಹಿತ ಆಗುವ ಕಾರಣ ಅಭಯ, ಭಯ ಇಲ್ಲ. ಶ್ರುತಿಯು ಅದನ್ನ ಹೇಳ್ತದೆ, ದ್ವಿತೀಯಾದ್ವೈ ಭಯಂ ಭವತಿ. ಭಯ ಯಾಕಪ್ಪ? ಎರಡಿದ್ರೆ ಭಯ, ಬೇರೆ ಇದ್ರೆ ಭಯ. ಆ ಭೇದರಹಿತ ಆಗ ಕಾರಣವ ಜ್ಞಾನ ಸ್ವರೂಪ, ಸದಾ ಶಾಂತ ಸ್ವರೂಪ ಆಗಿರ್ತಾನಪ್ಪ ಭಗವಂತ ಅಂತ ಏನು. ಆ ನೋಡು, ತದ್ವೈ ಪದಂ ಭಗವತಃ ಪರಮಸ್ಯ ಪುಂಸೋ ಬ್ರಹ್ಮೇತಿ. ಅಸ್ಯ ಪುಂಸ, ಈ ಪರಮ ಪುರುಷನ್ ಅದೇ ಪರಮ ಪದ. ಯಾವುದನ್ನು ಮುನಿಗಳು ಅಜಸ್ ಸುಖ ವಿಶೋಕ ತಥಾ ಬ್ರಹ್ಮರೂಪ ಅಂತ ತಿಳ್ಕೊತಾರೆ. ಅದರೊಳಗೆ ಯತಿಜನ್ ಸದಾ ಯಾವಾಗ ಸಹಜ ಅದು ಕೂಡ ಇರ್ತಾರೆ. ಮನಸ್ಸನ್ನು ನಿಯಂತ್ರಣ ಮಾಡಿ ಭೇದರಹಿತ ಆದ ಕಾರಣ ಜ್ಞಾನ ಸಾಧನ ಅವ್ರಿಗೆ ಥರ ಎಲ್ಲ ಪರಿತ್ಯಾಗ, ಏನೇನು ಕಾರಣ. ಸುಖ ಸ್ವರೂಪ ಆದ್ಮೇಲೆ ಮತ್ತೇನು ಮಾಡೋದು? ಶಾಲೆ ಮುಗಿದ ಮೇಲೆ ಶಾಲೆಗೆ ಯಾಕೆ ಹೋಗ್ತೀವಿ? ಡ್ಯೂಟಿ ಮುಗಿದು ಮತ್ತೆ ಯಾಕೆ ಹೋಗ್ತೀವಿ ಡ್ಯೂಟಿ? ಹಂಗೆ ಅವ್ರು ಅದು ಸಾಧನ ಮುಗಿಸ್ಬಿಟ್ರು. ಸಾಧನ ಎಲ್ಲಿ ತನಕಪ್ಪ? ಸಿದ್ಧಿ ಆಗೋ ತನಕ ಮಾಡೋದು. ಲೋಕಹಿತಾರ್ಥ ಕರ್ಮ ಬೇರೆ. ಕರ್ಮ ಮಾಡ್ತಾ ಇರ್ತಾನೆ ಎಲ್ಲಿ ತನಕ? ಲೋಕಹಿತ ಮಾಡ್ಕೊತಾನೆ ಇರ್ತಾನೆ. ನಮೇ ಪಾರ್ಥಾಸ್ತಿ ಕರ್ತವ್ಯ. ಕೃಷ್ಣ ಏನು ಕರ್ತವ್ಯ ತನೋ ಇಲ್ಲ, ನೀ ಇದನ್ನ ಯಾಕೆ ಮಾಡ್ಲಿಕ್ಕೆ ಕೇಳ್ತಾನೆ ಯಾರು? ಆದರೂ ಲೋಕಹಿತಕ್ಕಾಗಿ ಮಾಡ್ತಾ ಇದ್ದ. ಈ ಥರ ಸ್ವಯಂ ಮೇಘರೂಪ ಆದ ಕಾರಣ ಇಂದ್ರ ಕೂಪ್ ಆಗ್ತವ್ಯದ ತನ್ನ ಜೊತೆಗೆ ಕುಲ ಹೇಳಿದ್ರು. ನೋಡು, ಈ ಮಳಿ, ಆ ಮಳಿ ಏನಾರ ನೀರಿನ ಅಭಾವ ಬಾವಿ ತೋಡು ನಿಂತಿರ್ತಾನೆ. ನೀರು ಅದಕ್ಕೆ ಯಾಕೆ ಬೇಕು? ಬಾವಿ ತೆಗೆದು ತಾನೇ ನೀರಿನ ಸ್ವರೂಪದ. ಹಂಗೆ ಆನಂದ ಸ್ವರೂಪ ಇರೋದ್ರಿಂದ ಆನಂದ ಬೇರೆ ಕಡೆ. ಹಂಗೆ ನೀನು ಆನಂದ ಸ್ವರೂಪದಿ, ನೀನು ಬೇರೆ ಕಡೆ ಆನಂದ ನೋಡ್ಕ. ಇಲ್ಲಿ ಅದು ಸಿಗಲಿಲ್ಲ, ಅದು ಯಾಕೆ ನಮಗೆ ಸಿಗಲಿಲ್ಲ, ಅವ್ರಿಗೆ ಕೊಟ್ಟು ಅಂತ. ಹಂಗೆ ಆ ಆನಂದ ಸ್ವರೂಪನೇ ದೀಪ ಅಂದರೆ ಜ್ಞಾನಿಗಳು ಅದನ್ನು ಒಳಗಿಟ್ಕೊಂಡಿರ್ತಾರೆ.
ಅವ್ರು ಯಾಕೆ ಸುಖಿ ಅದಲ್ಪ? ಋಷಿ ಮುನಿಗಳ ಆರ್ ಸಿ ಸಿ ಬಿಲ್ಡಿಂಗ್ ಇತ್ತು ಅವ್ರು ಎಲ್ಲ ಚಿತ್ರ ನೋಡ್ತಿಲ್ಲ, ಗುಡಿಸಲ ಗುಡಿಸ್ಲ ಹೊರಗೆ ಕಟ್ಟಿ ಮೇಲೆ ಪ್ರವಚನ ಪ್ರವಚನ ಹೇಳ್ಕೊಂತ ಕುಂತ. ಅವ್ರಿಗೇನು ಆರ್ ಸಿ ಸಿ ಮಾಡಿ ಕಟ್ಕೊಳಕ್ಕೇನು ಅವ್ರಿಗೆ ತ್ರಾಸ ಇರ್ತಾನೆ? ಬೇಕಂತ ಕಾಮಧೇನು ಕಲ್ಪವೃಕ್ಷ ಇಟ್ಕೊಂಡಾರೆ ಸಹಸ್ರ ಮಂದಿ ಬಂದ್ರೆ ಊಟಕ್ಕೆ ಹಾಕ್ತಿದ್ದಂತ ರಾಜ ಭೋಜನ. ಮತ್ತು ಅವ ಒಂದು ಆರ್ ಸಿ ಸಿ ಮನೆ ಕಟ್ಕೊಂಡು ಆಗಕ್ಕಿಲ್ಲ ಅವ್ರಿಗೆ. ಆದರೆ ಅವಶ್ಯಕತೆ ಇರಲಿಲ್ಲ. ಹಂಗೆ ಆ ಪರಮಾತ್ಮ ಯಾವುದು ತನ್ನ ಮನಸ್ಸಿನೊಳಗೆ ಹಾಕ್ಕೊಂಡರು ಮತ್ತು ಕೃತಾರ್ಥ ಆ ಜನರಿಗೆ ಏನೂ ಕರ್ತವ್ಯ ಇರೋದಿಲ್ಲ, ಮಾಡಬೇಕಾದಿರಂಗಿಲ್ಲ, ತಿಳ್ಕೊಬೇಕಾದೇನಿರಂಗಿಲ್ಲ. ಮಾಡಬೇಕಾದ್ ಮಾಡ್ದಂಗೆ ಆಯ್ತು, ತಿಳ್ಕೊಬೇಕಾದ್ ತಿಳ್ಕೊಂಡಂಗೆ ಆಯ್ತು, ಪಡ್ಕೋಬೇಕಾದ್ರೆ ಪಡ್ಕೊಂಡಂಗಾಯ್ತು. ಆ ಸ್ಥಿತಿ ಬಂದಿರ್ತಾರೆ. ಮತ್ತೇನಿಲ್ಲ, ಓಡ್ತಾನೆ ಇದಕ್ಕೆ ಅದು ಬೇಕಿದ್ದು ಬೇಕು, ಅದು ತಗೋಬೇಕಿತ್ತು, ಏನಿಲ್ಲ ಓಡೋದು. ಈ ಮಾತನ್ನು ಈ ಶ್ಲೋಕನ ಹೇಳ ಮುನಿಗಣರು ಆತ್ಮದ ಸಹಚಾರಿ ಮನಸ್ಸನ್ನು ಪರಮಾತ್ಮ ನಿಯಂತ್ರಣ ಮಾಡಿರ್ತಾರೆ. ಭೇದ ಅಳ್ಕೋ ಸಾಧನ ಪರಿತ್ಯಾಗ. ಭೇದ ಅಳಕ್ಕೆ ಹೋದ್ಮೇಲೆ ಮತ್ತೆ ಅದನ್ನು ಸಾಧನ ಎಲ್ಲಿ ತನಕ ಸಾಧನ? ಗಾಡಿ ಎಲ್ಲಿ ತನಕ ಓಡಿಸ್ತೀಪ್ಪ ನೀನು? ಯಾವ ಸ್ಥಾನ ಮುಟ್ಬೇಕು ಅಲ್ಲಿ ತನಕ, ಆಮೇಲೆ ಮತ್ತೆ ಓಡ್ತೀನಿ. ಯಾಕೆ ನಮ್ಗೆ ಮುಟ್ಟೋತು ಜಾಗ ಮುಟ್ಟೋದ್ವಿ ಅಂದ್ರೆ ಮತ್ತೆ ಹೊಡಿತೀನಿ ಮತ್ತೆ ಹಂಗೆ ಆ ಪರಮಾತ್ಮನ ಮುಟ್ಟಿಬಿಟ್ಟವರು, ಆ ಪರಮಾತ್ಮನ ಸ್ವರೂಪನೇ ತಾವಾದವರು ಮತ್ತೆ ಆ ಸಾಧನ ಮಾಡಕ್ಕೆ ಹೋಗ್ತಾರೆ. ಚಟುವಟಿಕೆ ಬಂದ್ ಮಾಡೋದಲ್ಲ, ಸಾಧನ ಬಂದ್ ಮಾಡ್ತಾರೆ. ಇದರ ಅರ್ಥ ಸಾಧಿಸಬೇಕಾದದ್ದೆಲ್ಲ ಸಾಧಿಸ್ದಂಗಾಗೈತೆ. ಆಮೇಲೆ ಲೋಕಹಿತಕ್ಕಾಗಿ ಅವ್ರೇನು ಮಾಡೋದು ಮಾಡಿ ಹಂಗೆ ಆಚಾರ. ಅಲ್ಲೇ ಉಪಭೋಗಾಭಾವೇ ಉಪಭೋಗ ಆಗದೆ ಇರುವ ಕಾರಣ ಸಾಪರಿಕ ಉದಾಹರಣೆ ಅದು ಕೊಡ್ತಾ ಹೇಳಿದ್ರೆ ಯಾವ ಥರ ಸ್ವಯಂ ಮೇಘರೂಪ ಇಂದ್ರ, ಮಳೆ ಸ್ವರೂಪನಾಗ ಇಂದ್ರ, ಅವ ಬಾವಿ ತೆಗೆನ ತನ್ನ ಕೂಡ ಗುದ್ಲಿ ತೊಗೊಂಡು ಮಜ್ಜಿ ಕರ್ಕೊಂಡು ಬಾವಿ ಅದಕ್ಕೆ ತೋಡ್ತಾರಪ್ಪ ನೀರು ಬೇಕು ಅಂತ ಬಾವಿ ಕೊಡ ಆ ನೀರ ಅವ ಏನಲ್ಲ ಉದಾಹರಣೆ ಕೊಡ್ತಾರೋ. ಅವಾಗ ಸಾಧನೆ ಯಾಕೆ ಭರ್ತ್ಯ ಮಾಡಿದ್ರಿ ಅವರು ಅಂತ ಕೇಳಿದ್ರೆ ನೀರು ಬಾವಿ ಅದಕ್ಕೆ ತೆಗಿತಾರಪ್ಪ, ನೀರು ಬೇಕು ಅಂತ. ಆ ನೀರಿನ ಸ್ವರೂಪನವಾದ ಪರಮಾತ್ಮ ಮೇಘರೂಪ. ಮೇಘ ಅದು ಮಳೆ ಬಾವಿ ತೆಗೆಯೋ ಅವಶ್ಯಕತೆ ಇಲ್ಲ. ಈ ಥರ ಸ್ವರಾಟ್ ಶಬ್ದ ಇನ್ನೊಂದು ಉತ್ಪತ್ತಿ ಹೇಳ್ತಾ ಶ್ರೀಧರ ಸ್ವಾಮಿ ಹೇಳ್ತಾರೆ. ಸ್ವನೈರಿ ಹೆಂಗೆ ಇಂದ್ರ ಕಾರ್ಯಮನೋ ಸ್ಥಿತದೊಳಗೆ ಅಲ್ಲಿ ಮಾಡ್ತಾರೆ, ಕುಲಾಡಿ ತ್ಯಾಗ ಮಾಡ್ತಾನೆ ಆ ಥರ. ಹೆಂಗೆ ಕುಲಾಡಿ ಗುದ್ಲಿ ಪದ್ಧತಿ ಅಂದ್ರೆ ಎಲ್ಲ ಬೇಡ ಮತ್ತೆ ಯಾಕೆ ಗುದ್ಲಿ ಅಂತ ನಾವು? ಯಾಕೆ ನೀರು ಸ್ವರೂಪ, ನೀರು ಬೇಕಾದ ಸ್ವರೂಪ, ನೀರೇ ಬೇಕಾಗಿಲ್ಲ ಅಂತಂದ್ರೆ ಮತ್ತೆ ಮಾಡ್ತಾನೆ. ಹಂಗೆ ಮಗದಾಗ ಸಾಗರ ಐತಪ್ಪ, ಮಗದಾಗ ನದಿ ಐತಿ, ಯಾವಾಗಲೂ ಹೊಡೆಯುವಂಥ ನದಿ. ಮತ್ತು ನಾವು ಬಾವಿ ತೆಗಿತಾರೆ ನೀರಿನಂತೆ ಅಲ್ಲಿ ನೀರು ತೊಗೊಂಬ ಆರಾಮ್ಸೆ ಮತ್ತೆ ಯಾಕೆ ಹೋಗ್ತೀವಿ. ಹಾಗೆ ಅದೇ ಈ ರೀತಿಯಾಗಿ ಆ ಜ್ಞಾನಿಗಳು ಭಗವತ್ ಸ್ವರೂಪನೇ ಆಗಿರ್ತಾರೆ. ಭಗವತ್ ಸ್ವರೂಪ ಸಮಾನ ಮತ್ತು ಶಾಂತ. ಮತ್ತು ಹೆಂಗೆ ಇರ್ತಾರೆ ಅವರು? ಯಾವಾಗಲೂ ಸುಖ ಸ್ವರೂಪ ಇರ್ತಾರೆ. ಮತ್ತು ಅವರಿಗೆ ಸುಖವನ್ನು ಅರಿಸೋ ಬೇರೆ ಕಡೆ ಹೋಗಿ ಮನುಷ್ಯ ಯಾಕೆ ಹೋಗ್ತಾನಪ್ಪ? ಸುಖ ಹುಡ್ಕಕ್ಕೆ. ಅಲ್ಲಿ ಸುಖ ಆಯ್ತಾನೆ, ದುಡ್ಡಿನಾಗ ಸುಖ ಆಯ್ತಾನೆ, ಹೆಂಡತಿ ಸುಖ ಆಯ್ತಾನೆ, ಅಲ್ಲಿ ಸುಖ ಆಯ್ತಾನೆ, ಮಕ್ಕಳ ಸುಖ ಆಯ್ತಾನೆ. ಇದು ತಾನೇ ಸುಖ ಸ್ವರೂಪ ಅಂತ ತಿಳ್ಕೊಂಡ್ಮೇಲೆ ಅವುಗಳೆಲ್ಲವನ್ನು ಬಿಟ್ಬಿಡ್ತಾನೆ. ಇವೆಲ್ಲವೂ ದುಃಖ ರೂಪ ಅಂತ ಗೊತ್ತಾಗಬೇಕು. ಯಾವುದು ಸುಖ ಸ್ವರೂಪ ಅಲ್ಲ, ಇದು ದುಃಖ ರೂಪ ಅಂತ ತಿಳ್ಕೊಂಡಾಗ ಅಂದರೆ ಲೌಕಿಕಗಳು ಇರಬೇಕಾಯ್ತು. ನಾವು ಇರ್ಲಿಕ್ಕೆ ನಡೀತೈತೇನೋ? ಇರ್ತೈತೆ. ಅದು ಮಾಡಬೇಕ. ಹೆಂಗೆ ಮಾಡ್ಬೇಕಪ್ಪ? ಭಗವಂತನ ಸೇವಾ ಅಂತ ಮಾಡು, ನಾಟಕ ಅಂತ ಮಾಡು, ಯಾವುದರ ಮಾಡು, ಹಚ್ಕೋಬೇಡ. ನೀ ಏನಾರ ಮಾಡು, ಅದು ಫಲ ಸಿಗಲಿ ಅಂತ ಅಪೇಕ್ಷೆ ಮಾಡಬೇಡ. ನನಗಿದ್ರ ಫಲ ಸಿಗಲಿ, ನಾ ಮಾಡೇನಿ ಇದನ್ನು ಅಲ್ಲ, ನಾ ಮಾಡೇನಂತಲ್ಲ. ಆಮೇಲೆ ಇದು ನನ್ನ ಫಲ. ಎರಡೇ ಎರಡು ಕಾಡು, ಕರ್ತೃತ್ವದ ಅಭಿಮಾನ, ನೀನು ಹುಟ್ಟಿಟ್ಟು ಬರೋದು ಯಾವುದು? ರಾಗದಿಂಬೇರಿನ್ನು ಭವಬೀಜ ಅಂತ ಹೇಳಿಲ್ಲ. ರಾಗ ಬೇಕಂದ್ರೆ ರಾಗ ಅಂದ್ರೆ ರಾಗಿ ಅಲ್ಲ. ಅದಕ್ಕೆ ರಾಗಿ ತಂದಿರೋ ಅದ್ರ ಮೇಲೆ ಹಾಡ ಹಾಡಿದ್ರು. ಅದು ಯೋಗ್ಯರಾಗಿ ಭೋಗ್ಯರಾಗಿ ಹಾಗೆ ಹಂಗೆ ಭಾಗ್ಯವಂತರಾಗಿ ಅದಕ್ಕೆ ಅವ್ರು ಏನು ಸಿಕ್ಕಿದ್ರೆ ಹಾಡ್ತಾರೆ. ಹಾಗೆ ತನ್ನ ಸ್ವಭಾವಾನುಸಾರ ಮನುಷ್ಯನ ದ್ವಾರ ಮಾಡೋಂಥ ಶುಭಕರ ಫಲವು ಆ ಪರಮಾತ್ಮನ ಕೊಡ್ತಾ ಪ್ರಸಿದ್ಧ. ಅದೇನು ಮಾಡ್ತಾನಪ್ಪ? ತನ್ನ ಸ್ವಭಾವಾನುಸಾರವಾಗಿ ಮನುಷ್ಯನ ದ್ವಾರ ಮಾಡೋಂಥ ಶುಭಕರ. ಇಲ್ಲಿ ಏನೇನು ಶಬ್ದ ಉಪಯೋಗ ಮಾಡ್ರೆ? ತನ್ನ ಸ್ವಭಾವ ಅನುಸಾರವಾಗಿ
ಅಂದರೆ ಅವ ಹಿಂದೆ ಸತ್ವಗುಣವುಳ್ಳವನ ಸತ್ವಗುಣವುಳ್ಳವನಿಗೆ ಶುಭ ಕಾರ್ಯ ಮಾಡ್ತಾನೆ. ಕೆಟ್ಟ ಕೆಲಸ ಮಾಡೋದಿಲ್ಲ, ಕೆಟ್ಟ ಕೆಲಸ ಮಾಡೋದಿಲ್ಲ. ಒಳಗೆ ಕೆಟ್ಟ ಗುಣ ಇತ್ತು, ಕೆಟ್ಟ ದುಡ್ಡು ಬೇಕು, ದುಡ್ಡು ಅವ ಯಾರ್ದು ಕೇಳಂಗ, ಯಾರ್ದು ಅಣ್ಣ ತಮ್ಮ ಯಾರ್ದು ಮುಗಿತೇ ಕೆಲಸ ಪತ್ತಾರ ಅಕ್ಕಂದಿದ್ರು ಅದ್ರ ಹೊಡೆಯವನ ಅಂತಾವ. ಪತ್ತಾರ ಅಂತ ಗೊತ್ತಿಲ್ಲ, ಮುಗ್ಬಟ್ಟದು ಮಾಡೋ ಪತ್ತಾರ ಅಂತ ಮುಗ್ಬಟ್ಟು ಮಾಡೋ ಕಿವಿ ಅದು ಬಂಗಾರ ಅವ್ರ ಅಕ್ಕ ಕೊಡುವಳೆ ಮಾಡಿಕೊಡೋ ಎಣ್ಣ ಅಂತೇಳಿ ಅದ್ರ ಕತ್ತರಿಸೋಣ ಸ್ವಭಾವ ಕತ್ತರಿಸು. ಅವ್ನು ಕತ್ತರಿಸು ಸ್ವಭಾವ ಇದ್ರೆ ಇವ ಹೆಂಗವ ಈ ಮನುಷ್ಯ ಹೆಂಗಪ್ಪ ಸ್ವಭಾವ ಅವ್ನ ಸ್ವಭಾವ ಹೆಂಗೆ ತಯಾರ ಇರ್ತದೆ ಒಳಗಿನ ಗುಣದ ಪ್ರಕಾರ. ಸತ್ತು ಗುಣ ಇದ್ರೆ ಚಲೋ ಎಂದು ಬೇಕಾದ್ರೆ ಬೈರಿ. ಸಿದ್ಧಾರ್ಥ ತಲೆ ಮೇಲೆ ಬೆಂಕಿ ಇಟ್ಟಪ್ಪ, ಅವ್ರೇನು ಯಾರಿಗೆ ನಮ್ಗೆ ಬೆಂಕಿ ಇಟ್ಟು ನೀವು ಕಟ್ಟವ ನಾ ಏನು ಮಾಡಿದ್ನು ಯಪ್ಪ ನಿನಗೆ ನನ್ನ ಮೇಲೆ ಬೆಂಕಿ ಇಟ್ಟಲ್ಲ ಅಂದನವ. ಬೆಂಕಿ ಇಟ್ಟಿರಲ್ಲ, ಅವಂಗ ಪ್ರೀತಿ ಬಂತು ಕಿರೀಟ ಇಟ್ಟನ, ಇವಂಗ ಪ್ರೀತಿ ಬಂತು ಬೆಂಕಿ ಇಟ್ಟ, ನನಗೇನಾಗೋದು. ಇದು ಸುಳ್ಳು ಅಂದ ಅವಂಗ ಬೆಂಕಿ ಇಟ್ಟರೆ ಏನಾಗೋದು ಅಂತ. ಇದು ಸುಳ್ಳ ಅಂದ ಬಳಿಕ ಬೆಂಕಿ ಅದು ಸುಳ್ಳ, ಇದು ಸುಳ್ಳ, ಸುಳ್ಳಿಗೆ ಸುಳ್ಳು ಕೊಡಿದ್ದು ನಂದೇನಂತ. ಹಂಗೆ ಸ್ವಭಾವ ಮನುಷ್ಯನ ದ್ವಾರ ಆ ಸ್ವಭಾವ ಮನುಷ್ಯ ಏನು ಕೆಲಸ ಮಾಡ್ತಾರೆ ಸ್ವಭಾವ. ನಿನ್ನ ಹಿಂದೆ ಏನೇನು ಮಾಡಿ ಆ ತಯಾರು ಮಾಡೀನಿ ಸ್ವಭಾವ ತಾನೇ ತಾನು ತಯಾರು ಮಾಡೋದು. ಈಗ ಒಳ್ಳೆ ಕೆಲಸ ಮಾಡು, ಒಳ್ಳೆ ಕೆಲಸ ಮಾಡು, ಒಳ್ಳೆ ಕೆಲಸ ಮಾಡು ಅಂತೇಳಿ ಅದಕ್ಕೆ ಕಟ್ಟದು ಅದೇನು ಮಾಡ್ಬೇಕು ಮನಸ್ಸನ್ನು ತಯಾರು. ಅದಕ್ಕೆ ಶಾಸ್ತ್ರ ಚಿಂತನೆ ಸತ್ಸಂಗ. ಇದಕ್ಕೆ ಅಸತ್ ಬಿಟ್ಬಿಡು, ಅಸತ್ ಬಿಡಿಸೋದೇ ಸತ್ಸಂಗ, ಮತ್ತೊಂದು ಸತ್ಸಂಗ ಅಲ್ಲ. ಅಸತ್ ಬಿಡಿಸೋದ್ಯಾರಪ್ಪ ಯಾರು ಅಸತ್ತನ್ನು ಬಿಟ್ಟಾರೋ ಅವ್ರ ಮಾತು ನಡೀತದೆ. ಅಸತ್ತನ್ನು ಹಿಡ್ಕೊಂಡು ಅಸತ್ ಬಿಡಪ್ಪ ಇದೆಲ್ಲ ಅಸತ್ ಅಂದ್ರೆ ನಡೀತದೆ ಇಲ್ಲ. ಅಸತ್ತನ್ನು ಬಿಟ್ಟಿರಬೇಕು, ಸತ್ ಸ್ವರೂಪರೇ ಆಗಿರಬೇಕು. ಅವ್ ಇದೆಲ್ಲ ಅಸತ್ತೈತಪ್ಪ ಇದನ್ನು ಬಿಡುವಂತ ಹೌದ್ರಿ ಅಂತ. ನಾ ಶಾಸ್ತ್ರ ಹೇಳೋದು ಬದ್ನಿಕಾಯಿ ತಿನ್ನೋದಾದ್ರೆ ಅವ್ನು ನಾಟಕ. ಹಂಗೆ ಇಲ್ಲೇನು ಮಾಡ್ತಾರೆ ಸ್ವಭಾವಾನುಸಾರ ಅವ್ರೇನು ಮಾಡ್ತಾರೆ ಚಲೋ ಕೆಲಸ ಮಾಡ್ತಾರೆ. ಚಲೋ ಕೆಲಸ ಮಾಡ್ತಾರೆ, ಮಾಡಿ ಆ ಕರ್ಮದ ಫಲವನ್ನು ಭಗವಂತಗೆ ಅರ್ಪಣೆ ಮಾಡ್ತಾರೆ. ಇದು ಕೆಲಸ ಯಾವುದು ಅವ್ನ ಸ್ವಭಾವ ನನ್ನ ಕೆಲಸ. ಯಾಕಪ್ಪ ಅವ್ನಿಗೆ ಯಾಕೆ ಅರ್ಪಣೆ ಮಾಡ್ತಾರೆ? ಚಲೋ ಕೆಲಸ ಮಾಡ್ತಾರೆ, ಅವ್ರ ಸ್ವಭಾವ. ಭಗವಂತನಿಗೆ ಅರ್ಪಣೆ ಯಾಕೆ ಮಾಡ್ತಾರೆ? ಇದನ್ನು ನಿಂದಪ್ಪ ತ್ವದೀಯಂ ವಸ್ತು ಗೋವಿಂದ ಪರಮಾತ್ಮ ಎಲ್ಲ ನಿಂತಪ್ಪ. ಇದು ಮಂದೇನಂತಾರೆ ಎಲ್ಲ ನಿಮ್ಮದ್ರಿ, ಎಲ್ಲ ನಿಂತು ಎಲ್ಲ ಇತ್ತು ಎಲ್ಲ ಅಂತಾರೆ ಮಜಾ ಮಾಡ ಎಲ್ಲ ನಿಂತಾರಲ್ಲ ಹಾಗೆ ಕುಂತು ಕಂಬಳಿ ಹೊತ್ಕೊಂಬಂದಿ ಕಂಬಳಿ ನಮ್ದ್ರಿ ಅಂತ ಅದ್ರ ಕಂಬಳಿ ಯಾಕೆ ನಿಮ್ಮದು ಕಂಬಳಿ ನನ್ನ ದಿವಾನಿನೂ ಅದಕ್ಕೆ ಹೊತ್ಕೊಂಡು ನೋಡ್ತಾರೆ ಅಂತೇಳಿ ಅವಾಗೇನಂತಾರ ಎಲ್ಲ ನಿಮ್ಮದಾರಿ ಎಲ್ಲ ನಿಮ್ಮ ಆಶೀರ್ವಾದ ನೋಡಿ ಅಂತಾರೆ. ಒಂದು ಸ್ವಲ್ಪ ಕುಂತು ಕಂಬಳಿ ಹೊತ್ಕೊಪ್ಪ ಮಜಾ ಯಾಕೆ ಆ ಕಂಬಳಿ ಕಡಿಮೆ ಆಗಿಲ್ಲ ನಮ್ಗೆ ಅದು ಮಾತು ಹೇಳುದಿಲ್ಲ, ಅದು ಸುಮ್ಮನೆ ಹೊತ್ಕೋದ ಏನಂತ ಅವ್ರೇನು ಮಾಡ್ತಾರೆ ಅವಾಗ ಕಂಬಳಿ ನಿಮ್ದು ಎಲ್ರಿ ಸರ್ ಅಲ್ರಿ ನಮ್ಮದ್ರಿ ಅದು ನೀವು ತಂದದ್ದು ಅದ್ರ ಮೇಲೆ ಹಸಿರು ನೋಡ್ರಿ ಅದನ್ನ ನೀವು ತೊಗೊಂಡು ಹೋಗ್ರಿ, ಅದು ಕಂಬಳಿ ಮಾತ್ರ ಹಂಗನ್ನೋರು ಅಲ್ಲಿದು ಭಗವಂತ ಎಲ್ಲ ನಿಂದ. ಈ ರೀತಿ ನಿಂದನು ಭಾವ ಬರಬೇಕು. ಅದೇ ನಾಗಲಿಂಗಪ್ಪ ಜಾತ್ರೆಗೆ ಹೋದಂತ ಬನಶಂಕರಿ ಅಂತ ದೊಡ್ಡ ಜಾತ್ರೆ, ದೊಡ್ಡ ಜಾತ್ರೆ ಹಾಕೋದು ಬನಶಂಕರಿ ಜಾತ್ರೆ. ಭಾಳಷ್ಟು ಅಂಗಡಿ ಬಂದಿರ್ತಾರೆ. ಅವ್ರ ಶಿಷ್ಯ ಒಬ್ಬವ ಬಾಂಡ್ಯದ ಅಂಗಡಿ ಇಟ್ಟಿದ್ದು, ಬಾಂಡ್ಯದ ಅಂಗಡಿ. ಅವಾಗ ಅವ್ರು ಬರ್ರಿ ಅಂತ ಅವ್ರ ಶಿಷ್ಯ ಬಾಂಡ್ಯದ ಅಂಗಡಿ. ಅವಾಗ ನಾ ವ್ಯಾಪಾರ ಮಾಡಲಿಲ್ಲ ಇವತ್ತು ಅವನು ಮಾಡುವ ವ್ಯಾಪಾರ ನೀವು ಮಾಡಿದ್ರಿ ವ್ಯಾಪಾರ ಮಾಡಕ್ಕೆ ಕುಂತಂತವ ಬಾಯ್ ಯಾರೇ ಹೋಗೋರು ನಿಮ್ಮ ಮನೆಗೆ ಹಂಡೆ ನಮ್ಮ ಮನೆಗೆ ಎಲ್ಲಿ ಹಂಡೆ ವ್ಯಾಪಾರ ಈ ಹಂಡೆ ತೊಗೊಂಡೋಗು ಹೆಂಗೈತಿ ವ್ಯಾಪಾರ ಇವ ಏನಾರ ಅದ್ಯಾಕ್ರಿ ನಮ್ಮದು ಪುಕಟ್ ಕೊಡಕತ್ತ ಇಷ್ಟು ರೊಕ್ಕ ಐತಿ ಇಸ್ಕೊಡ್ರಿ ಅಂದ ನೀವ ಏನು ಮಾಡ್ತಿ? ಹಂಗೆ ನಿಂದ ಅನ್ನೋ ಭಾವ ಬರ್ಬೇಕು. ಒಂದು ಸ್ವಲ್ಪ ಇವನು ಬೆಳಕು ಖುಷಿನೋಯಪ್ಪನ ಅಂದೇನೋ ಎಲ್ಲಿ ಅವತ್ತೈತಿ. ಹಂಗೆ ಭಗವಂತ ಎಲ್ಲ ತೊಗೊಂಡು ಹೋಗೋತ್ನಾಗ ಹಿಂಗ್ಯಾಕೆ ಮಾಡ್ದ ಅಯ್ಯಯ್ಯೋ ನಮ್ದು ಹಿಂಗೆ ಕಸ್ಕೊಂಡು ಅದೇವರು ಅಲ್ಲ. ಭಗವಂತ ಅವನದಿತ್ತು ಕಸ್ಕೊಂಡ ಹೋಗ್ತಾ ನೋಡಿ, ನಂದಿದ್ರೆ ನಾನು ಸಿಗ್ತೈತಿ ಅವನದಿತ್ತು ಭಗವಂತ ಅವನು ಕಸ್ಕೊಂಡ. ಹಿಂಗೆ ಆತು ಅವ ಹಿಂದಾಡೆ ಮಾತು ಕೊಡಿಸ್ದ ಅವ ಬೇರೆ ಅದು ಇವ ಅಂದನ ಹಿಂಗೆ ಏನಂತ ನಂದ್ರೆ ಅದು ಅಂದನ ಈ ಭಾವ ಇರಬೇಕು. ಬಂದು ಅವಪ್ಪ ನಾಗನಿಗೆ ಅಲ್ಸಪ್ಪ ಅವನು ಮಾಡವಲ್ಲ ಯಾಕೆ ಅಂತ ಭಾವ ಇತ್ತು.
ಹಂಗೆ ಇದು ನಿಂದು ಅನುಭಾವ ರೀ. ಆ ಭಾವ ಬರ್ಬೇಕಾದ್ರೆ ಆ ಸ್ವಭಾವ ತಯಾರ. ಹಂಗೆ ಅವನ ಸ್ವಭಾವಕ್ಕನುಸಾರವಾಗಿ ಅದು ತಾನು ಕರ್ಮ ಮಾಡ್ತಾನೆ. ಕರ್ಮಫಲ ಇಟ್ಕೊಳ್ಳೋದಿಲ್ಲ. ಯಾಕೆ ಕರ್ಮಫಲ ಕೊಡ್ತಾನಪ್ಪ? ನೋಡಪ್ಪ, ಶರೀರ ನೀ ಕೊಟ್ಟು, ನಾ ತಂದಿಲ್ಲ. ಶರೀರ ನೀನ ಕೊಟ್ಟು, ಇಂದ್ರಿಯಗಳನ್ನು ನೀನ ಕೊಟ್ಟು, ಒಳಗೆ ಮಾಡ್ಬೇಕಂತ ಬುದ್ಧಿ, ಮಾಡುವಂಥ ಪ್ರಯತ್ನ ಮಾಡೋ ಶಕ್ತಿ ನೀನ, ಎಲ್ಲ ಶಕ್ತಿ. ಮತ್ತು ನಂದು ಅನ್ನೋದು ಏನೈತಾರೆ? ಯಾಕಂದ್ರೆ ಒಂದು ಭೂಮಿ ಒಂದು ಕಾಳು ಹಾಕಿದ್ರೆ ತೆನಿ ಮಾಡೋ ಶಕ್ತಿ ನೀ ಇಟ್ಟಿಲ್ಲ. ಯಾರಿಟ್ರ? ಭಗವಂತ. ಹೌದಾ? ಆಮೇಲೆ ಅನ್ನ ಅಥವಾ ಬೇಯಿಸಕ್ಕೆ ಉರುಳು ಬೇಕು. ಆ ಉರುಳು ನೀ ಮಾಡ್ಯಾನ? ಕಟಿ ನೀ ತಯಾರು ಮಾಡಿಲ್ಲ. ಅಡವೆಗಿನ ಕಟಿ, ಸಿಲಿಂಡರ್ ಏನೋ ಉರುಳು ಅಂದ್ರೆ ಬೆಂಕಿ. ಆ ತೇಜ, ತೇಜ ಬೆಂಕಿ ಅವನ್ನ ಹೊಟ್ಟಿದ್ದು. ಹೌದಾ? ಮಳೆ ನೀರು ಬಂತು, ಅದಕ್ಕೆ ಗಿಡ ಹುಡ್ತು, ಅದೆಲ್ಲ ನಿಂದು. ಮೊದಲು ಪೃಥ್ವಿ ಬೇಕು, ಯಾವುದಕ್ಕೆ? ಕಾಳು ಹಾಕ. ಪೃಥ್ವಿ ಬೇಕು, ಅದಕ್ಕೆ ಮಳೆ ಬೇಕು, ಅದಕ್ಕೆ ಬಿಸಿಲು ಬೇಕು. ಏನ್ರಿ ಮಳೆ ಆಗ್ತದೆ ಬಿಡ್ಲಿಲ್ಲ, ಪೀಕ್ ಬರ್ತೈತಿ, ಅದು ಬಂತಪ್ಪ. ಆಮೇಲೆ ಅನ್ನ ಕುಡ್ಸಕ ಬೆಂಕಿ ಬೇಕು, ಅವ ಅನ್ನ ಕುದಿಸಿ ಒಳಗೆ ಪಚನ ಮಾಡಕ ನೀನ ಬೇಕು. ಅಂದ ಬಳಿಕ ನಿಂದಾಚಲ್ಲ, ನಂದೇನಪ್ಪ, ನನಗೆ ಆ ಮಾಡಬೇಕು ಅನ್ನುವಂಥ ಇಚ್ಛೆ ಹುಟ್ಟದು. ಆ ಮಾಡಲಿಕ್ಕೆ ಜ್ಞಾನ ಕೊಟ್ಟದು ಯಾರು ಮಾಡೋದಪ್ಪ? ನಂದ. ಅದಕ್ಕೆ ಅವೇನು ಮಾಡ್ತಾನೆ? ನಿಂದಪ್ಪ, ಇದು ಫಲ ನನಗೆ ಬೇಡ. ಆ ಪ್ರಸಾದವಾಗಿ ಏನು ತಗೋತಾನೆ. ಪ್ರಸಾದವಾಗಿ ನೀ ಏನು ಕೊಡ್ತೀಯ ಅಂತ ತಗೋತೀನಿ. ಅದಷ್ಟು ಮೊದಲು ಏನೇ ಮಾಡ್ತೀನಿ? ನೈವೇದ್ಯ. ಮತ್ತು ನೈವೇದ್ಯಕ್ಕಂದ್ರೆ ನನಗಷ್ಟು ಬಿಡು ಇಲ್ಲ, ಅಷ್ಟು ನೀ ತೊಗೊಂಡ್ರೆ ಖುಷಿ ಅಂತ. ಅಷ್ಟು ತೊಗೊಂಡ್ರೆ ಖುಷಿ. ಹಂಗೆ ಆ ಅನುಸಾರ ಮನುಷ್ಯ ಮಾಡೋಕ್ಕೆ ಶುಭಕರ್ಮವನ್ನು ಪರಮಾತ್ಮನಿಗೆ ಅರ್ಪಣೆ ಮಾಡ್ತಾರೆ. ಇದು ಪ್ರಸಿದ್ಧ. ಯಾರು? ಜ್ಞಾನಿಗಳು. ಈ ಅದೇ ಥರ ಹಂಗಾಗ್ತಾರ. ಯಾವ ಧಾತುವಿನ ಶರೀರ ನಿರ್ಮಾಣ ಆಗಿದೆಯೋ, ಇಲ್ಲಿ ಬಂದ್ರಿ ಶರೀರ ಹೆಂಗೆ ಪಂಚಭೂತ ನಿರ್ಮಾಣ ಆಗಿದೆಯೋ, ಆ ಧಾತುಗಳ ವಿನಷ್ಟ ಆದಾಗ ಅದರ ಪಶ್ಚಾತ್ ಶರೀರ ವಿನಷ್ಟ ಆಗಿ, ಶರೀರ ವಿನಷ್ಟ ಆಗಿ ನಾಶ ಆಗಿ ಹೋಗ್ತೈತಿ. ಕಿಂತು ಆಶಿ ವಿದ್ಯಮಾನ್, ಆಕಾಶ ನಷ್ಟ ಆಗೋದಿಲ್ಲ. ಒಳಗೆ ಪರಮಾತ್ಮ ಅದು ನಾಶ ಆಗೋದು ಇಲ್ಲ. ಅದೇ ಥರ ಶರೀರ ಒಳಗೆ ವಿದ್ಯಮಾನ ಅಜನ್ಮ, ಯಾವುದು? ಆತ್ಮ. ಇದು ವಿನಷ್ಟ ಆಗೋದು, ಇದು ಗಟ್ಟಿ. ಅದವೇನು ಏನಿರ್ತು, ನೀನು ಸಾಯಂಗಿಲ್ಲ, ಮತ್ತು ಮುಂದಿನ ಜನ್ಮಕ್ಕೆ ಹೋಗಿ ಅಂತ ಹೇಳ್ತಾರೆ. ಕ್ಯಾನ್ಸರ್ ಆಗೈತಂತ, ಅಯ್ಯೋ ಸಾಯ್ತು. ಯಾವ ಸಾಯ್ತಿ? ಸಾಯ್ತು, ಮುಂದಿನ ಜನಕ್ಕೆ ಹೋಗತ್ತಿದಿ, ಎಲ್ಲಿ ಹೋಗ್ತೈತಿ? ಈಗೇನು ಕರ್ಮಾದಿಗಳು ಮಾಡಿದಿ, ಅದ್ರ ಪ್ರಕಾರ ಯಾಕೆ ಚಿಂತೆ ಮಾಡ್ತೀಪ್ಪ? ಎಲ್ಲಿ ತನಕ ನಾಮಸ್ಮರಣೆ ಮಾಡಿ. ಹಂಗೆ ಇಲ್ಲೇನು ಹೇಳ್ತಾರೆ? ಸ್ವಭಾವ ಅನುಸಾರವಾಗಿ ಮನುಷ್ಯನಿಂದ ಕಳೆದ ಶುಭ ಕರ್ಮ ಫಲವನ್ನು ಪರಮಾತ್ಮನಿಗೆ ಅರ್ಪಣೆ ಮಾಡ್ತಾನೆ. ಮೊನ್ನೆ ಮಾತು ಇದು ಗೊತ್ತಿದ್ದ ಮಾತು. ಈ ಆ ಥರ ಹೆಂಗಾಗಪ್ಪ? ಯಾವ ಧಾತುಗಳು ಈ ಶರೀರ, ಅರ್ಥಾತ್ ಪಂಚಮಹಾಭೂತಗಳಿಂದ ಈ ಶರೀರ, ಹೌದಾ, ನಿರ್ಮಾಣ. ಆ ಧಾತುಗಳು ವಿನಷ್ಟ ಆತ್ಪ. ಪೃಥ್ವಿ ಆಗೋದು, ಆತೆಲ್ಲ ಹೋತು ಅಂತಂದ್ರೆ ಅದು ಪಶ್ಚಾತ್ ಶರೀರನ ಕತೆ ಹೋತು. ಶರೀರ ವಿನಷ್ಟ ಆದ್ರೆ ಶರೀರ ಇದು ಅಂತ ಆತ್ಮ ಅದು ನಷ್ಟ ಆಗೋದು. ಮುಂದೆ ಹೋತ ಎಲ್ಲಿ ತನಕ ಹೋಗಪ್ಪ? ಸ್ಥೂಲ ಶರೀರ, ಸೂಕ್ಷ್ಮ, ಅದು ಬೇರೆ. ಅದಕ್ಕೆ ಅಂತಾರೆ ಸಾವು. ಸಾವು ಅಂದ್ರೇನು? ಸೂಕ್ಷ್ಮ ಶರೀರ, ಸ್ಥೂಲ ಶರೀರ ಬಿಡುಗಡೆ, ಅದಕ್ಕೆ ಸಾವು. ಆತ ಸ್ಥೂಲ ಇಲ್ಲೇ ಬಿತ್ತು. ಈ ಸ್ಥೂಲ ಶರೀರ ಇದು ಹೋಗೋದು ಸುಟ್ಟೇನೋ ಮಾಡ್ತಾರೆ. ಆ ಸೂಕ್ಷ್ಮ ಶರೀರ ಅದಕ್ಕೇನು ಸುಡಾಕ್ ಬರ್ತಾನ? ಕಣ್ಣಿಗೆ ಕಾಣಂಗಿಲ್ಲ. ಆಕಾರ ಹೋತಪ್ಪ. ನೋಡಿದೆ ನೀವು ಹೋಗೋದು? ಇಲ್ಲ. ನೋಡಿದ್ರೆ ಹಿಡ್ಕೊಂಡು ಬಿಡಿದೆ. ಯಪ್ಪ ಹೋಗೋಣ, ಯಪ್ಪ ಇನ್ನೊಂದು ಸೇವಾ ಮಾಡ್ತೀವಿ ನಿಂದು ಅಂತಿದ್ದಿ. ಹೌದಲ್ಲ? ಹೋದ ಎಲ್ಲಿ ಹೋಗ್ತದ? ಮುಂದೆ ಆ ಸೂಕ್ಷ್ಮ ಶರೀರ ಮತ್ತು ಬೇರೆ ಸ್ಥೂಲ ಶರೀರ ಧಾರಣ ಮಾಡ್ತಿರ್ತದೆ. ಹೆಂಗಪ್ಪ? ಬಾಟ್ಲಿ ಹಳೆ ಹೊರದಪ್ಪ ಅಂತಂದ್ಕೊಳ್ಳಿ, ಆ ಔಷಧ ಬೇರೆ ಕಡೆ ತೆಗೆದು ಇದು ಬಾಟ್ಲಿ ಹೊಡೆದೈತೆ, ಪಾಸು ತೆಗಿತ. ಹಂಗೆ ಆ ಔಷಧ ಬೇರೆ ಬಾಟ್ಲಿ ಹಾಕಿದಂಗೆ ಈ ಸೂಕ್ಷ್ಮ ಶರೀರ ಮಾಡ್ತೈತಿ ಬೇರೆ ಶರೀರ. ಎದ್ರ ಪ್ರಕಾರಪ್ಪ? ಈಗಿನ ಕಾಮನ ರಕ್ತ ಕುಡಿಬೇಕು, ರಕ್ತ ತಗಣೆ ಹಾಕ್ತಿ. ಹೌದಾ? ಅದು ಬೇಕಿಲ್ಲ, ಕಾಯಿ ಯಾರು ಬಂದು ಕೂಡ ಕಾಗಿ ಹಾಕ್ತಿ. ಹಿಂಗೆ ಏನೇನು ಪುಣ್ಯ ಏನು ಮಾಡಿಯೋ, ಪಾಪ ಏನು ಮಾಡಿಯೋ, ಒಳಗೆ ಭಾವ. ಅದ್ರ ಪ್ರಕಾರ ನಿನ್ನ ಜನ್ಮ ಸಿಗ್ತೈತಿ. ಸಾಯೋದಿಲ್ಲ ನೀ. ಎಲ್ಲಿ ತನಕಪ್ಪ? ಎಲ್ಲಿ ತನಕ ಅಂದ್ರೆ ನೀ ಮುಕ್ತನಾದ ಅಂತ ತಿಳ್ಕೊ. ಹೌದಾ? ಸೂಕ್ಷ್ಮ ಶರೀರ ನಾಶ. ಸೂಕ್ಷ್ಮ ನಾಶ ಆಗ್ಬೇಕಾದ್ರೆ ಕಾರಣ ಶರೀರ ಹೋಗ್ಬೇಕು. ಕಾರಣ ಶರೀರ ಅಜ್ಞಾನ. ಅಜ್ಞಾನ ನಾಶ ಮಾಡ್ಕೊಂಡೆ ಅಂತಂದ್ರೆ ಸೂಕ್ಷ್ಮ ಶರೀರ.
ಸೂಕ್ಷ್ಮ ಶರೀರ ಹೋತಂದ್ರೆ ಹಾಂ. ಸ್ಥೂಲ ಶರೀರ ಆಮೇಲೆ ನೀನು ಆತ್ಮಸ್ವರೂಪ ಉಳ್ಕೋತಿ. ಆತ್ಮಸ್ವರೂಪ ಉಳ್ಕೋತಿ. ಶರೀರ ಎಲ್ಲಿ ತನಕ ಐತೋ ಶರೀರ ಉಳ್ಕೊಂಡು ಆಮೇಲೆ ಸೂಕ್ಷ್ಮ ಶರೀರ ಉಳ್ಕೊಂಡು ಸೂಕ್ಷ್ಮ ಶರೀರ ಹೋದ್ರೆ ಆತ್ಮಸ್ವರೂಪ ಸ್ವರೂಪ ಸಾಯ್ತಿ ನೀ ಇಲ್ಲ. ನೀ ಯಾಕೆ ಸಾಯಕ್ಕೆ ಹೋಗ್ತೀಯ? ಸಾಯಪ್ಪಲ್ಲಿ ಇರಪ್ಪ ಇರಪ್ಪ ನೀ ಈ ವಿಶ್ವಾಸ ನಾನು ಸದ್ರೂಪದೀನಿ, ನಾ ಚಿದ್ರೂಪನೇ, ನಾ ಅನಂತ ರೂಪ, ಅದು ಆತ್ಮ. ಹಂಗೆ ನೀನ ಅದಿ. ಅವಾಗ ಸಾಯ್ತೇನಿ ಅಂತ ಹೇಳಿ ಹಂಗೆ ಸತ್ ಸ್ವರೂಪ ಅಂತ ಆತಂದ್ರೆ ಸಾವಂತ ಹೇಳಿ ಹಂಗೆ ಇವ್ರೇನು ಮಾಡ್ತಾರೆ, ಆ ಪರಮಾತ್ಮ ಸ್ವರೂಪ ಅದೇ, ಇದು ಮಾತ್ರ ಹೋಗೋದಿಲ್ಲ ಅಂತ ಕೇಳ್ತಾರೆ. ಈ ಥರ ಪ್ರತಿಪಾದಿತ ಅಲ್ಲೇ ಮಾಡ್ತದಲ್ಲ ಆತ್ಮ ಸದಾ ಸುಖ ಮೇಲೆ ಹೇಳಿ ಆತ್ಮ ಹೆಂಗದ ಸದಾ ಸುಖ ಸ್ವರೂಪ ತಥಾ ವಿಶೋಕ ಬ್ರಹ್ಮ ಸಮಾನ ಸ್ವರೂಪ. ಶೋಕನ ಇಲ್ಲ. ಆ ಬ್ರಹ್ಮ ಯಾವ ಸಾಧಕನ ಪ್ರಾಪ್ತ ಮಾಡ್ಕೊಂಡನೋ ಅವನಿಗೆ ಏನು ಪ್ರಾಪ್ತ ಮಾಡ್ಕೊಳ್ಳೋದು ಉಳಿಯೋದನ್ನೇ ಇಲ್ಲ. ಪಡ್ಕೋಬೇಕಂದ್ರೆ ಪಡ್ಕೊಂಬಿಟ್ಟಾನ. ಯಾಕೆ ಆತ್ಮಸ್ವರೂಪ ಆನಂದವನ್ನೇ ಪಡ್ಕೊಂಬಿಟ್ಟಾನ. ತಿಳ್ಕೊಳ್ಳೋದೇನು ಉಳಿಯಂಗಿಲ್ಲ. ತಿಳ್ಕೊಬೇಕಾದ ಆತ್ಮ, ಅದು ತಿಳ್ಕೊಂಡು ಮತ್ತೇನು ಬಿಡ್ತಿ ಏನೇ ತಿಳ್ಕೊಬೇಕಾದ ತಿಳ್ಕೊಂಡಂಗಾಯ್ತು, ಪಡ್ಕೊಂಡಂಗಾಯ್ತು, ಮತ್ತೇನು ಬಾಕಿ ಬೆಳೆಯಂಗಿಲ್ಲ. ಹಂಗೆ ಅಲ್ಲಿ ಆಯ್ತು. ಇನ್ನು ಅದು ಹೇಳ್ತಾರೆ ಪ್ರಾಪ್ತಿಯ ಮೊದಲು ಪರಮಾತ್ಮ ಎಲ್ಲ ಕರ್ಮ ಫಲವನ್ನು ಪ್ರದಾನ ಮಾಡ್ತಾರೆ. ಅವನೇ ಎಲ್ಲ ಕರ್ಮ ಪ್ರವರ್ತಕ. ಈಗ ನಾವು ಮಾಡಿ ಕರ್ಮ ಏನು ಪರಮಾತ್ಮ. ಈಗ 7 ದಿವಸ ತನಕ ಒಂದು ಹೊಲ ಕೆಲಸ ಮಾಡಿದ ಮನುಷ್ಯ, ಹೌದಾ, ಪಗಾರ ಕೊಡ್ರಿ ಅಂದ್ರೆ ಆ ಕರ್ಮ ಕೊಡ್ತಾನೆ ಪಗಾರ, ಅದು ಮಾಲಕ ಕೊಡ್ತಾನೆ. ಹಂಗೆ ನೀನು ಕೊಡೋ ಬೇರೆ ಪಗಾರ ಎಂದ ನೀನು ಪಾಪ ಪುಣ್ಯ ಮಾಡಿಲ್ಲ, ಅದ್ರ ಪ್ರಕಾರ ನಿನಗೆ ಪುಣ್ಯ ಪಾಪ ಪ್ರಕಾರವಾಗಿ ಸುಖ ದುಃಖ ಅವ ಪರಮಾತ್ಮ ಅಲ್ಲ. ಅದಕ್ಕೆ ಅವನೇ ಎಲ್ಲ, ಅವ ಕರ್ಮದ ಪ್ರವರ್ತಕ ಅಂತಾರೆ. ಅವನೇ ಶುಭ ಕರ್ಮ ಫಲವನ್ನು ಪ್ರದಾನ ಮಾಡ್ತಾನೆ. ಮತ್ತು ಅದಕ್ಕೆ ಕಾರಣ ಬ್ರಹ್ಮಣ ಆದಿ ಏನಿಲ್ಲ ಸ್ವಭಾವಾನುಸಾರ ಶಮ ದಮ ಶುಭ ಕರ್ಮ ಪ್ರವರ್ತಕ ಅವನು. ಹೀಗೆ ಇದನ್ನು ಮಾಡಪ್ಪ, ನೀ ಇದನ್ನು ಮಾಡು, ಇದು ಪ್ರಸಿದ್ಧ. ಅಥವಾ ಮಹದಾದಿ ಪದಾರ್ಥ ಸ್ವಭಾವಾನುಸಾರವಾಗುವಂಥ ಪರಿಣಾಮದ ಕಾರ್ಯ, ನೀನು ಸ್ವಭಾವ ಅದ್ರ ಪ್ರಕಾರ ಇವು ಕಾರ್ಯ ಕಾರಣ ಹೆಂಗಿರ್ತೋ ಹಂಗೆ ಕಾರ್ಯ ಆಗ್ತದೆ. ಹಂಗೆ ಅದಾಗ್ತದೆ. ಇದು ಪ್ರಸಿದ್ಧ. ಆ ಪರಮಾತ್ಮ ಸ್ವರ್ಗಾದಿ ಲೋಕವನ್ನು ಕೊಡ್ತಾನೆ. ಎಲ್ಲಿ ತನಕ ಅವನನ್ನು ನೀ ತಿಳ್ಕೊಳ್ಳೋ ತನಕ. ಅವನ ತಿಳ್ಕೊಳ್ಳಂದ್ರೆ ಕರ್ಮನ ಹೋತಲ್ಲ. ಯಾವಾಗ ನೀ ಪ್ರಶ್ನೆ ಏನಂದ್ರೆ ಕರ್ಮ ಮಾಡುವಂಥ ಮನುಷ್ಯ ಸತ್ತೋದ, ಅವಾಗ ಅವನಿಗೆ ಸ್ವರ್ಗಾದಿ ಪ್ರಾಪ್ತಿ ಹೆಂಗಾಕೈತಪ್ಪ? ಇದಕ್ಕೆ ಅವ್ರು ಹೇಳ್ತಾರೆ, ಯಾವ ಧಾತು ಶರೀರ ನಿರ್ಮಾಣ ಆಗೈತೋ, ಪಂಚಭೂತಾದಿಂದ ಶರೀರ ನಿರ್ಮಾಣ ಆಗೈತೋ, ಆ ಧಾತು ವಿನಷ್ಟ ಆದಾಗ ಅದು ಪಶ್ಚಾತ್ ಶರೀರ ನಾಶ ಆಗೋಗ್ಬಿಡ್ತದೆ. ಆದರೆ ಶರೀರ ಇರುವಂಥ ಆಕಾಶ ಅದ್ರ ಜೊತೆ ವಿನಷ್ಟ, ಅದ್ರ ಒಳಗಿರುವಂಥ ಆಕಾಶ ಯಾವಾಗಲೂ ಅರ್ಥಾತ್ ಆತ್ಮ. ಅದೇ ಆತ್ಮ ಯಾವಾಗಲೂ ಇದ್ದೇ ಇರ್ತದೆ. ಅವನು ಮೃತ್ಯು ಪಶ್ಚಾತ್ ಸ್ವರ್ಗಾದಿ ಲೋಕಕ್ಕೆ ಪ್ರಾಪ್ತಿಯಾಗ ಅದರಿಂದ ಆತ್ಮ ಅದು ಹಾಗೆ ಅಲ್ಲಿ ಸೂಕ್ಷ್ಮ ಶರೀರ ಆಗುತ್ತೆ. ಹುಟ್ಟ ಸತ್ತಿಲ್ಲ, ಸ್ವರ್ಗ ಕಂಡಿಲ್ಲ. ಸ್ವರ್ಗ ಯಾವಾಗ ಕಾಣ್ತೀನಿ? ಸತ್ತ ಮೇಲೆ. ಹೆಂಗೆ? ಸೂಕ್ಷ್ಮ ಶರೀರದಿಂದ. ಮತ್ತಿಲ್ಲ ನೋಡಿ ಸ್ವರ್ಗ ಕಾಣ. ಅದಕ್ಕೆ ಆ ಸ್ವರ್ಗ ಏನು ಮಾಡ್ತೀವಿ? ಇಲ್ಲೇ ಸ್ವರ್ಗ ಇತ್ತು ನಾವು. ಬೆಚ್ಚ ಕಣ, ಬೆಚ್ಚನ ಮನಿ, ಮಾತು ಕೇಳು ಹೇಳ್ತಿ ಮತ್ತೆ ಸ್ವರ್ಗಕ್ಕೆ ಬೇಕು. ಇತ್ತ ಉಲ್ಟಾ ಮಾತು ಕೇಳು ಗಂಡ. ಒಬ್ಬರು ಹೇಳೋದನ್ನು ಕೇಳು, ಇಲ್ಲಿ ಮುಂಚೆ ಕೆಲಸ ಹೊರಡ್ಬಿಡ್ತಾರೆ. ನಾವು ಅದಕ್ಕೆ ಯಾಕಪ್ಪ ಅವನೇ ಮಾಡೋದಿಲ್ಲ, ಅಡುಗೆನೂ ಮಾಡಬೇಕು, ಎಲ್ಲ ಮಾಡ್ಬೇಕು. ಹಾಗೆ ಆ ಗಂಡ ಇದ್ದು ಮತ್ತು ಸ್ವರ್ಗ ಯಾಕೆ ಮಾಡ್ತಾವೆ? ಹಾಗೆ ಆಮೇಲೆ ಈ ರೀತಿಯಾಗಿ ಅವನ ಹಾಕ್ಯಪ್ಪ ಅವನಿಗೆ ಮೃತ್ಯು ಆದರೂ ನಿನಗೆ ಯಾವ ಸಾವು ಅನ್ನೋದು ಇಲ್ಲವೇ ಇಲ್ಲ. ನಾನಲ್ಲ ಈ ಹೇಳಿ ಈ ಸಂಪೂರ್ಣ ಜಗತ್ತಿನ ಸೃಷ್ಟ ಭಗವಂತ ವರ್ಣ ನಾನು ನಿನ್ನೆಲ್ಲಿ ಸಂಕ್ಷಿಪ್ತವಾಗಿ ಹೇಳ. ನಾನು ಹೇಳ್ತಾನೆ ಬ್ರಹ್ಮ. ಆವಾಗ ಆ ಕಾರ್ಯಕಾಂಡ ಜಗತ್ ಆ ಪರಮಾತ್ಮ ಭಿನ್ನ ಇಲ್ಲ. ಎಲ್ಲವೂ ಸರ್ವಂ ಖಲು ಇದಂ ಎಲ್ಲವೂ ಬ್ರಹ್ಮ. ಕಿಂತು ಈ ಜಗತ್ತಿಗೆ ಕಾರಣ ಆಗ ಕಾರಣ ಪರಮಾತ್ಮ ಒಂದು ಭಿನ್ನನ ಸಿಕ್ಕೋಣ ಎದ್ರಾಗ ಅದನ್ನು ಮಾಡ್ದ. ಕುಂಬಾರ ಗಡಿಗೆ ಕುಂಬಾರ ಸಿಕ್ಕೋಣ ಎದ್ರಾಗ ಆ ಗಡಿಗೆ ಹೋದ್ ಹೊಡೆದ್ರೆ ಬಿಟ್ಟರೆ ರೊಕ್ಕ ಇಸ್ಕೊಂಡ ಗಡಿಗೆ ಕೊಟ್ಟ. ಹಂಗೆ ಆ ಪರಮಾತ್ಮ ಅದು ಸಿಕ್ಕೋತಾನ ಇಲ್ಲ. ಹಂಗೆ ನಿನಗೂ ಉಪದೇಶದು ನೀನು ಮಾಡೋದು ಮಾಡ, ಸಿಕ್ಕೋ ಮಾಡು ಕರ್ತ ಮಾಡಬೇಕು.
ಮಾಡ್ಲಿಕ್ಕೆ ಇರಂಗಿಲ್ಲ, ಪ್ರಮಾದ ಪ್ರಮಾದ. ಮಾಡ್ಬೇಕಾದ್ರೆ ನಾವು ಮಾಡೋದು ಹೋಗು ಅಂತಂದ್ರೆ ಮಾಡದೇ ಇರೋದು ಪಾಪನ. ಮಾಡ್ಬೇಕಾದ್ರೆ ಮಾಡಲಿಲ್ಲ ಅಂದಂಗೆ ಆತು. ಹೌದು. ಅದು ಅರ್ಜುನ ಯುದ್ಧ ಮಾಡೋದು ನೀನು ಅದು ಪಾಪದಪ್ಪ ನಿನಗೆ. ಅದು ಮಾಡಕ್ಕೆ ಯುದ್ಧ ಮಾಡಾಕಬೇಕು. ಆದ್ರೆ ಹೆಂಗೆ ಮಾಡಬೇಕು? ಹಚ್ಕೋಬೇಕು. ಕರ್ಮ ಒಳ್ಳೆ ಕರ್ಮ, ಅದು ಭಗವಂತ ನಿನ್ನ ಸೇವಪ್ಪ ಅಂತ ಮಾಡು. ಅದಕ್ಕೆ ಹೇಳ್ತಾರೆ ಈ ಶ್ಲೋಕ 3 ಅಧ್ಯಾಯ ಅರ್ಥ, 3 ಅಧ್ಯಾಯ ಅರ್ಥ ಉಪಸಂಹಾರ ಮಾಡ್ತಾರೆ. 3 ಅಧ್ಯಾಯ ಬ್ರಹ್ಮನ ಅಂತಂದ ಅವಂಗೆ ನಾನು ನಿನಗೆ ಸಂಕ್ಷಿಪ್ತವಾಗಿ ತಿಳಿದೇನೆ. ಸದಸತ್ ಎಷ್ಟು ಕಾರ್ಯ ಕಾರಣ ಮತ್ತು ಮುಂದೆ ಕಾರ್ಯ, ಅದ್ರೊಳಗೆ ಪರಮಾತ್ಮ ಭಿನ್ನವಾಗಿಲ್ಲ. ಇದು ಹೇಳ್ತಾರೆ. ಜರ್ ಅಂದಪ್ಪ ಜಗತ್ಶ್ರೀ ಅಂತ ಅಭಿನ್ನ ಅದರಂದ್ರೆ ಜಗತ್ತಿ ಎಲ್ಲ ವಿಕಾರ ಕಾಣುವುದು ಆ ಪರಮಾತ್ಮ. ಇದು ಬದಲಾವಣೆ, ಅವನು ಬದಲಾವಣೆ ಕಾಣ್ರಿ. ಅದಕ್ಕೆ ಹೇಳ್ತಾನೆ ಆ ಕಾರಣ ಅಂದರೆ ಹಿಂಗೆ ಆಗೋದಿಲ್ಲಪ್ಪ. ಯಾಕೆ ಅವ ಕಾರ್ಯಭೂತ ಜಗತ್ತು ಭಿನ್ನ ಮಾಡ್ತಾನೆ. ಹೆಂಗಪ್ಪ ಕುಂಬಾರ ಗಡಿಗೆ ಮಾಡ್ತಾನೆ ಗಡೆ, ಯಾಕೆ ಅವನ ಕಾರ್ಯದ ಕಾರಣಾತ್ಮಕ ಆಗ್ತಾನೆ, ಕಾರಣ ಕಾರ್ಯಾತ್ಮಕ ಆಗಂಗಿಲ್ಲ. ಕಾರಣ ಬೇರೆ ಕಾರಣದನವ, ಆದರೆ ಅದ್ರಾಗ ಹೋಗ್ತಾನ ಇಲ್ಲ. ಅವನಿಗೆ ನಿಮಿತ್ತ ಕಾರಣದಾನ ಅದ್ರಾಗ ಸೇರ್ಕೊಂಡ್ಬಿಡ್ತಾನ ಮಾಡ್ದ ಹಂಗೆ ಹಿಂಗೆ ಜಗತ್ತು ಮಾಡ್ದ. ನಿಂದ ನೀವು ನೋಡಿ ಬಳಗ ಬಿದ್ದ, ಅವನೇ ಬಂದ, ಕಿವಿಯಾಗಿ ಕಣ್ಣಾಗಿ ಬಂದು ನಿಂತ. ಆದ್ರೆ ಅವ ಅದ್ರ ಸಿಕ್ಕೊಂಡೇನು ಕಣ್ಣು ಕೊಟ್ಟಾದ್ರೆ ಅವನು ಕೊಟ್ಟಾದ ಇಲ್ಲ, ಪ್ರೇರಣೆ ಕೊಡ ಅಷ್ಟ. ಹಂಗೆ ಅವ ಎಲ್ಲೂ ಕಾರಣಭೂತ ಆಗಂಗಿಲ್ಲ. ಭಗವಂತ ಅವ ನನಗೆ ಯಾವುದು ಉಪದೇಶ ಮಾಡಿ ಅದೇ ಭಾಗವತ. ಇದೇನು ಹೇಳಕತ್ತಲ್ಲ, ಭಗವಂತ ಉಪದೇಶ ಮಾಡಿದಪ್ಪ ಅಂದರೆ ಅದೇ ಭಾಗವತ ಅಂತಾತು. ಆ ಭಗವಂತನ ವಿಭೂತಿಯ ಸಂಕ್ಷಿಪ್ತ ರೂಪ ಹೇಳಿದ ನಿನಗೆ, ನೀ ಇದ್ರ ಪ್ರಚಾರ ಮಾಡು. ಇದನ್ನು ಪ್ರಚಾರ ಮಾಡಿ. ಯಾಕೆ ಸದ್ವಿಚಾರ ಪ್ರಚಾರ ಮಾಡೋದು ಮುಖ್ಯ ಕೆಲಸ, ಕೆಟ್ಟ ವಿಚಾರ ಪ್ರಚಾರ ಮಾಡೋದು ಶಾಂತಂದ. ಮತ್ತು ಅವ ಭಗವಂತ ಮೆಚ್ಚೋದು ಯಾವುದು ಮಾಡಬೇಕಾದ ಸದ್ವಿಚಾರ. ಸತ್ ಅಂದ್ರೆ ಸತ್ ಪರಮಾತ್ಮ, ಸತ್ ಚಿತ್ ಆನಂದ. ಸತ್ ಅಂದ್ರೆ ಚಿತ್ತ ಅಂದ್ರೆ ಆನಂದ. ಸಚ್ಚಿತ್ ಆನಂದ ಇವು 3 ಬೇರೆ ಬೇರೆ ಅಲ್ಲ. ಸತ್ ಬೇರೆ, ಚಿತ್ ಬೇರೆ, ಆನಂದ ಬೇರೆ, ಹಿಂಗಿಲ್ಲ. ಯಾವ ಸದ್ರೂಪವೇ ಅದು ಚಿದ್ರೂಪ, ಯಾವ ಚಿದ್ರೂಪವೇ ಅದು ಬೇರೆ. ಅದನ್ನ ಪ್ರಚಾರ ಈಗ ಮಾತಾಡಿದ್ರೆ ಏನು ಮಾಡಬೇಕು? ಅದಕ್ಕೆ ತಚ್ಚಿಂತನ ತತ್ಕಥನ ತತ್ಪ್ರಭು. ನೀ ಕುಂತರು ಆದರೆ ಚಿಂತನ ಮಾಡ್ಬೇಕ. ನಾವೇನು ಮಾಡ್ತೀವಿ? ನಾವು ಕುಂತರು ಆದರೆ ಯಾವ ಸಂಸಾರ ಅದು ಹಂಗಾತ ಇದು ಹಿಂಗಾತ, ಅದೊಂದು ಆಗ್ಬೇಕಾಯ್ತು ಇದೊಂದು ಆಗ್ಬೇಕಲ್ಲ. ಎಲ್ಲಿ ತನಕಪ್ಪ ಭೇಟೆ ಇದ್ದಂಥ ಶ್ರೀಕರ್ ಏನವಾ ಏನು ಮೊನ್ನೆ ಬೊಂಬೈದಾಗ ಒಂದು ಮನೆ ತೊಗೊಂಡೆ, ಸೈಟ್ ತೊಗೊಂಡು ಕಟ್ಸೋದಾಗಿಲ್ಲ. ಒಂದು ಮದ್ರಾಸ್ ತೊಗೊಂಡು ಐತಲ್ಲ ಬೆಂಗಳೂರು, ಅದೈತ್ರಿ. ಮತ್ತು ನಾನು 2 ಮಕ್ಕಳು 2 ಗಂಡು ಹುಟ್ಟಿದ್ರು ಏನು ಮಾಡೋದು? ಇನ್ನೊಂದು ಚಿಂತೆ ಅಲ್ಲಿ ಐತೆ ಬಿಡು, ಇನ್ನೂ ಮತ್ತೆ ಬೇಕಲ್ಲ, ಅದು ಚಿಂತೆ ಇನ್ನೂ ಸುಳ್ಳು ಆಗಿಲ್ಲ. ಇದು ಕತ್ತಿ ಅಲ್ಲ, ಪ್ರತ್ಯಕ್ಷ ಘಟನೆ. ಅದಾಗಿಲ್ಲ ಇದಾಗಿ ಬೇಕಾದಕ್ಕಿರ್ತದೆ. ಎಲ್ಲ ಬಿಟ್ಟು ಸುಮ್ಮನೆ ಕುಂತ್ರು ಇನ್ನೂ ದುಡಿಯಬೇಕು. ಎಷ್ಟಪ್ಪ ಅಂತಂದ್ರೆ ದುಡಿದು ಹೂಳಿಲ್ಲ, ನಿದ್ದಿಲ್ಲ. ನಡಿ ಜಡ್ಲ ಬಿತ್ತು ಏನಾದಂಗಾತ. ಇಲ್ಲಿಂದ ಉಳಿದಿದ್ದವ ಎಲ್ಲಿ ದಿಲ್ಲಿ. ಮತ್ತು ಮಗಳು ಮುಂಜಾನೆ ಸಂಸಾಗ ನೌಕರಿ, ಸಂಜೆ ಅದು ಮುಂದಿನ ಪರೀಕ್ಷೆ ತಯಾರಿ, ಊಟನೂ ಇಲ್ಲ ನಿದ್ದೆನೂ ಇಲ್ಲ. ಮತ್ತೇನ ಹಂಗೆ ಮನುಷ್ಯ ಇದಕ್ಕೆ ಆಗ್ತಾನೆ. ಅದು ಆಗಬಾರ್ದು ಅಂತ ನಿನಗೆ ಉಪದೇಶ ಅದು ಇದೆಲ್ಲ ಏನಪ್ಪ ಮುಖ್ಯ ಅದ. ನೀ ಏನದಿ ಆ ಸದ್ರೂಪದ ಚಿಂತನ, ಅಸತ್ರೂಪವನ್ನು ಬಿಡಿಸೋದೇ ಪ್ರಚಾರ ಮಾಡಬೇಕು. ಕೆಲಸ ಏನಪ್ಪ? ಅಸತ್ರೂಪವನ್ನು ಬಿಡಿಸೋದೇ. ಅಸದ್ರೂಪ ಬಿಟ್ಟು ಏನಾಕತಿ? ಸದ್ರೂಪ ಸ್ವಾಭಾವಿಕ ಸದ್ರೂಪ ಅನ್ನೋದಿ ಅದನ್ನ ಹೆಂಗೆ ಉಳ್ಕೋತಿ? ಅಸತ್ ಅಂತ ಹಿಡ್ಕೊಂಡಿದ್ದಿ, ಅದು ಬಿಟ್ಟು ಸದ್ರೂಪ. ಹೆಂಗಪ್ಪ? ಗಡಿಗೆ ಗಡಿಗೆ ತೆಗೆದುಬಿಟ್ರೆ ವಜ್ರ ಪ್ರಕಾಶಮಾನ. ಹಂಗೆ ಅದ್ರ ಮೇಲೆ ನೀನು ಆವರಣ ಇದ್ರೆ ಹೊಸ ರೂಪ ಆವರಣ ಆಗೈತಿ. ಆ ಆವರಣ ತೆಗೆದುಬಿಟ್ಟ ಸದ್ರೂಪ ಉಳ್ಕೋತಿದ್ದಿ. ಅದಕ್ಕೆ ಹೇಳ್ತಾರೆ ಭಗವಂತ ನನಗೇನು ಉಪದೇಶ ಮಾಡಿ ಇದೆಲ್ಲ ಇದ್ರ ಭಗವಂತ ವಿಭೂತಿಯ ಸಂಕ್ಷಿಪ್ತ ರೂಪವನ್ನು ಹೇಳ್ಯನಪ್ಪ, ಇದ್ರ ಪ್ರಚಾರ ಮಾಡಿ ನೀನು ಅದನ್ನು ಮಾಡ್ಬೇಕಾಯ್ತು. ಅದಕ್ಕೆ ಹೇಳ್ತಾನೆ ಬ್ರಹ್ಮ ಹೇಳ್ತಾನೆ ಹಿಂದಿನ 3 ಅಧ್ಯಾಯಗಳು ನಾ ಏನು ಹೇಳಿ ಭಗವಂತನ ವಿಭೂತಿಯ ಸಂಕ್ಷಿಪ್ತ ರೂಪ ಹೇಳ್ಯನಪ್ಪ, ಇದ್ರ ಪ್ರಚಾರ ಪ್ರಸಾರ ಇದನ್ನು ನೀ ಮಾಡುವುದು. ನಾವು ಹೇಳ್ತಾನೆ ಈ ಥರ ಪರಮಾತ್ಮನ
ಜನರ ಭಕ್ತಿಯನ್ನು ನೋಡಿ. ಈ ಥರ ಪರಮಾತ್ಮಲ್ಲಿ ಜನರ ಭಕ್ತಿ ಆಗಿ ಈ ಥರ ಮನಸ್ಸಿನೊಳಗೆ ವಿಚಾರ ಮಾಡಿ ನೀನು ಇದರ ವರ್ಣನೆ ಏನು ಮಾಡ್ಬೇಕಪ್ಪ, ಏನು ಮಾಡ್ಬೇಕಾಯ್ತು ಈಗ? ಯಾವ ಥರ ಪರಮಾತ್ಮ ಭಕ್ತಿ ನಿರ್ಮಾಣ ಆದೀತೋ ವಿಚಾರ ಏನು ಮಾಡಬೇಕು. ಅವ್ರದ್ದು ಈಗೆಲ್ಲ ಭಕ್ತಿ ಸಂಸಾರ, ಆ ಸಂಸಾರದ ಭಕ್ತಿ ಕಡಿಮೆ ಮಾಡ್ತಾ ಇತ್ತ ಇರ್ತಾರೆ. ಅದು ಸದ್ರೂಪದ ಅದು ನೆನಪ, ಅದ ಆನಂದ ಕೊಡೋದು, ಪರ್ಮನೆಂಟ್ ಆನಂದ ಕೊಡ್ತದೆ ಅಂತ ಹೇಳ್ಬೇಕು. ಈ ಥರ ವಿಚಾರ ಮಾಡಿ ಇದ್ರ ವರ್ಣನೆ ಮಾಡ್ಯಪ್ಪ. ಇದನ್ನೆಲ್ಲ ಮಂದಿಗೆ ನೀ ಪ್ರಸಾರ ಮಾಡುವಂತ ನಾರದ ಮಹರ್ಷಿಗಳಿಗೆ ಬ್ರಹ್ಮದೇವ ಹೇಳಕತ್ತಾನೆ. ಆ ಪ್ರಕಾರ ಅವರು ಭಾಗವತ ಬರೆದು ಮಗನ ಕೊಡಪ್ಪ ಅಂದರು. ತಾವು ಪ್ರಚಾರ ಮಾಡಿ ಮಗನ ಬಿಟ್ಟು ಹಾಗೆ ಇದು ಭಕ್ತಿ ನಿರ್ಮಾಣ. ಶಾಸ್ತ್ರ ಅಂದ್ರೆ ಏನು ಮಾಡ್ತದೆ? ಶಾಸ್ತ್ರ ಹಿಂಗೆ ಮಾಡಂತ ಹೇಳ್ತೈತಿ. ಹಿಂಗೆ ಮಾಡು ಅಂತ ಹೇಳೋದು ಶಾಸ್ತ್ರ. ಹಿಂಗೆ ಮಾಡಬೇಡ, ಹಿಂಗೆ ಮಾಡು, ಹಿಂಗೆ ಮಾಡು ಅಂತ ಹೇಳೋದು ಇದು ಬೇಡ ಅಂತ ಹೇಳೋದು. ತುರಿತ ಕರ್ಮವನ್ನು ಏನು ಮಾಡು, ಅದು ಹೇಳ್ತೈತೆ ಶಾಸ್ತ್ರ. ನೀ ಮುಂದೆ ಮಾಡ್ತಾರೆ ಮಾಡಿ ಅಲ್ಲಿ ಹೇಳ್ತಾರೆ. ಈ ಭಾಗವತ್ ಪರಮಾತ್ಮ ಪ್ರಧಾನ ರೂಪ ಹಿಂಗೆ ವರ್ಣನೆ ಮಾಡು. ಆ ಲೀಲಾ ಭಗವಂತನೊಳಗೆ ಭಕ್ತಿ ನಿರ್ಮಾಣ ಹಂಗೆ ಬರೀ ನೀ ಭಾಗವತನ ಹೆಂಗದ ಅನೇಕ ಲೀಲಾ ವರ್ಣನೆ, ಅದು ಅನೇಕ ರೂಪದಿಂದ ವರ್ಣನೆ. ಅದು ನಾರದ ಈ ರೂಪದಿಂದ ಇರಲಿ, ಪ್ರಹ್ಲಾದ ರೂಪದೇ ಇರಲಿ, ಧ್ರುವ ರೂಪದಿಂದ ಇರಲಿ, ಅದು ಮಾಡು. ಅದು ಏನಾಗಬೇಕದು ಭಗವಂತನಲ್ಲಿ ಭಕ್ತಿ ನಿರ್ಮಾಣ ನೋಡಿ. ಭಕ್ತಿಯನ್ನು ಬಿಟ್ಟು ಕೇವಲ ತತ್ವವರ್ಣನೆ ಮಾಡಬೇಕು. ತತ್ವವರ್ಣನೆ ಮಾಡಿದರೆ ಏನಾಗೋದು? ಆದರೆ ಭಕ್ತಿ ನಿರ್ಮಾಣ ಆಗಬೇಕಾದ್ರೆ ಭಕ್ತಿಯನ್ನು ಮುಖ್ಯ. ಯಾಕೆ? ಭಕ್ತಿ ಅಂದಿದ್ರೆ ತಾನೇ ಎಲ್ಲ ಬರ್ತದೆ. ಭಕ್ತ ಭಗವಂತನ ಹಂಗೆ ಈ ಪುರಾಣ ಭಗವಂತನ ಅಚಿಂತ್ಯ ಭಕ್ತಿಯ ಮಾಯಾ ವರ್ಣನೆ ಮಾಡುವಂಥ, ಅದರ ಅನುಮೋದನ ಮಾಡುವಂಥ ತಥಾ ಬೇರೆದವರು ಹೇಳಂಥ ಅದನ್ನು ನಿತ್ಯವೂ ಶ್ರದ್ಧಾಪೂರ್ವಕ ಕೇಳುವಂಥ ಮನಸ್ಸು ಎಂದು ಮಾಯಾಮೋಹಿತ ಆಗುವುದಿಲ್ಲ. ಅದು ಅಂಥ ಕೆಲಸ ಮಾಡಪ್ಪ ಅಂತೇಳಿ ಈ ರೀತಿ ಭಾವ. ಪ್ರಶ್ನೆನೂ ಭಗವಂತನ ಲೀಲಾ ಈ ಮಾಯಾಶಕ್ತಿ ಅದು ವಿಸ್ತಾರಪೂರ್ವಕವಾಗಿ ವರ್ಣನೆ ಮಾಡೋದು ಏನಿಲ್ಲಪ್ಪ ಅಂತಂದರೆ ಅವಾಗ ಹೇಳ್ತಾರೆ. ಅರ್ಥಾತ್ ಭಗವಂತನ ಮಾಯಾಶಕ್ತಿ ಅಚಿಂತ್ಯ, ಅದು ವರ್ಣನೆ ಮಾಡುತ್ತ ಈಶ್ವರ ಅನುಭವ ಮಾಡುವಂಥ ಬೇರೆ ದ್ವಾರ ವರ್ಣನೆ ಮಾಡಿದಾಗ ಅದರ ದ್ವಾರ ಶ್ರದ್ಧಾಪೂರ್ವಕ ಶ್ರವಣ ಮಾಡಿದಾಗ ಚಿತ್ ಎಂದು ಮಾಯಾಮೋಹಿತ ಮಾಡುವಾಗ ಈ ಮಾಯ ಮೋಹಿತ ಆಗಬಾರ್ದು. ಮಾಯಾ ಇರುವುದೇ ಮಾಡಬೇಕು ಕೆಲಸ, ಸಂಸಾರ ಇರಬೇಕ, ಏನು ಬಿಟ್ಟು ಹೋಗೋ ಅನ್ನಂಗಿಲ್ಲ. ಆದರೆ ಹಚ್ಚಿಕೋಬೇಡ ಅಂತ ಹೇಳ್ತಾರೆ. ಈ ಮುಂದಿನ ಬರೋ ಪರೀಕ್ಷಿತ ಮತ್ತೇನು ಪರೀಕ್ಷೆ ಕೇಳ್ತಾರೆ ಅದನ್ನು ಹೇಳ್ತಾರೆ. ಓಂ ನಮಃ ಶಿವಾಯ.